ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತವರು, ಜೊತೆಲಿ ಸಂಗಮೇಶ್ವರಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 2 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಒಮ್ಮೆ TAPCMS ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ನಿರಂತರವಾಗಿ ಪಕ್ಷ ಸಂಘಟನೆ ತೊಡಗಿಸಿಕೊಳ್ಳುವುದರ ಮೂಲಕ ಏನು ಕಳೆದ 4 ವರ್ಷಗಳಿಂದ ಕಾಂಡೆ ಹೋಬಳಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಮಂಜುನಾಥ್ ಗೌಡ BC ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಮಂಜುನಾಥ್ ಅವರೇ, ಮೊದಲನೇದಾಗಿ ಕಾಂಡೆ ಹೋಬಳಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈಗ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ. 4 ವರ್ಷಗಳಿಂದ ಅಧ್ಯಕ್ಷರಾಗಿದ್ದೀರಾ. ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ, ನಿಮ್ಮ ಒಂದು ಕಾರ್ಯವೈಖರಿಗಳು ಯಾವ ರೀತಿಯಾಗಿ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನನಗೆ ಅನಿಸ್ತದೆ ಸರ್. ಓಕೆ. ಮಾನ್ಯ ಶಾಸಕರು ನಮ್ಮ ಕಾಂಡೆ ಹೋಬಳಿಯವರೇ ಆಗಿರೋದ್ರಿಂದ, ಶೃಂಗೇರಿ ವಿಧಾನಸಭಾ ಕ್ಷೇತ್ರವು ಶಾಸಕರಾದ ರಾಜೇಗೌಡರು ಕಾಂಡೆ ಹೋಬಳಿ ಆಗಿರೋದ್ರಿಂದ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಮಗೆ ತೃಪ್ತಿ ಆಗದೆ ಇದ್ರೂ ಕೂಡ ಒಂದು ಸ್ಯಾಟಿಸ್ಫೈಡ್ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಬೂತ್ ಮೀಟಿಂಗ್ಗಳು ಮಾಡಿದೀವಿ. ಬೂತ್ ಮೀಟಿಂಗ್ ಆದ್ಮೇಲೆ ಪಂಚಾಯತ್ ಸಮಿತಿಯ ಅಧ್ಯಕ್ಷರುಗಳು 4 ಜನ ಪಂಚಾಯತ್ ಸಮಿತಿ ಅಧ್ಯಕ್ಷರುಗಳಿದ್ದಾರೆ. 4 ಪಂಚಾಯತಿ ಬರ್ತದೆ ಸರ್. ಒಂದು ಬಿದಿರೆ, ಒಂದು ಹುಯಿಗೆರೆ, ಒಂದು ಕಡವಂತಿ, ಒಂದು ದೇವದಾನ. 4 ಪಂಚಾಯತಿ ಅಧ್ಯಕ್ಷರುಗಳು ತುಂಬಾ ಆಕ್ಟಿವ್ ಆಗಿದ್ದಾರೆ. ಪಕ್ಷ ಸಂಘಟನೆ, ಮೀಟಿಂಗು, ಮತ್ತೊಂದು ಪಕ್ಷದ ಯಾವುದೇ ಕಾರ್ಯಕ್ರಮ ಇದ್ದಾಗ ಎಲ್ಲ ಆಕ್ಟಿವ್ ಆಗಿ ಅವರು ಭಾಗವಹಿಸೋದ್ರ ಜೊತೆಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎರಡನೇದಾಗಿ 2 ಜನ ಸೆಕ್ರೆಟರಿಗಳು, ದೇವದಾನ ಪಂಚಾಯತಿ ವ್ಯಾಪ್ತಿ 2 ಜನ ಸೆಕ್ರೆಟರಿಗಳು, ಗಣೇಶ್ ಮತ್ತೆ ದಿನೇಶ್ ಅಂತ, ಅವರು ತುಂಬಾ ಆಕ್ಟಿವ್ ಆಗಿ ನನಗೆ ಸಹಕಾರವನ್ನು ಕೊಡ್ತಾರೆ. 22 ಬೂತ್ ಅಧ್ಯಕ್ಷರುಗಳು ತುಂಬಾ ಸಹಕಾರ ಕೊಡ್ತಾರೆ. ಸರ್ಕಾರದ ವಿವಿಧ ಯೋಜನೆಗಳಿಂದ ಬಂದಂತ ಎಲ್ಲ ಸವಲತ್ತುಗಳನ್ನ ಎಲ್ಲಿ ಅದಾರ ವ್ಯತ್ಯಾಸ ಆಗಿದ್ರೆ ನಮ್ಮ 2 ಜನ ಸೆಕ್ರೆಟರಿಗಳು ಅದನ್ನು ಅವರಿಗೆ ತಲುಪಿಸ್ಲಿಕ್ಕೆ ಪಕ್ಷದ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಕೆ. ಯಾಕಂದ್ರೆ ಒಂದು ಹೋಬಳಿ ಅಧ್ಯಕ್ಷನ ಒಂದು ಇಡೀ ಹೋಬಳಿ ವ್ಯಾಪ್ತಿಯ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಜೊತೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರು ಕೂಡ ಇದೇ ಭಾಗದವರಾಗಿರುವ ಹಿನ್ನೆಲೆಯಲ್ಲಿ ಚುನಾವಣೆಗಳಲ್ಲೂ ಕೂಡ ಹೆಚ್ಚಿನ ಲೀಡ್ ಅನ್ನ ಪಡಿಬೇಕಾಗುತ್ತೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿ ಆಗಿರ್ಬೋದು, ಅಥವಾ ನೀವು ಮುಂಚೂಣಿಯಲ್ಲಿದ್ದು ಯಾವ ರೀತಿಯಾಗಿ ಮುನ್ನಡೆಸ್ತೀರಾ? ಈಗಾಗಲೇ ನಾನು ಅಧ್ಯಕ್ಷನಾದ ಮೇಲೆ ಒಂದು ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಡೆ ಹೋಬಳಿಲಿ ನಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ಏನು ಲೀಡ್ ಅಂದ್ರೆ ಕಾಂಡೆ ಹೋಬಳಿಗೆ ಸೀಮಿತವಾಗಿ ನಿರೀಕ್ಷೆಯ ಮಟ್ಟದಲ್ಲಿ ಮತಗಳು ಬರಲಿಲ್ಲ. ಆದರೂ ಕೂಡ ಕಾಂಡೆ ಹೋಬಳಿಲಿ ಲೀಡ್ ಬಂದಿದೆ. 400 ಮತಗಳ ಅಂತರ ಲೀಡ್ ಬಂದಿದೆ ಆಸುಪಾಸಲ್ಲಿ. ಕಾಂಡೆ ರಾಜೇಗೌಡರು ಶೃಂಗೇರಿ ವಿಧಾನಸಭಾದ ಗೆಲುವಿನ ಪಾತ್ರದಲ್ಲಿ ಕಾಂಡೆ ಹೋಬಳಿಯ ಲೀಡು ಕೂಡ ಒಂದು 2018 ಚುನಾವಣೆಯಲ್ಲಿ ಕಾಂಡೆ ಹೋಬಳಿಯಲ್ಲಿ ರಾಜೇಗೌಡರಿಗೆ ಹೆಚ್ಚಿನ ಲೀಡ್ ಅನ್ನು ಕೂಡ ಸಿಕ್ಕಿತ್ತು. 1000ಕ್ಕೂ ಹೆಚ್ಚಿನ ವೋಟ್ ಲೀಡ್ ಸಿಕ್ಕಿತ್ತು. ಈ ಬಾರಿ ಲೀಡ್ ನ ಅಂತರ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹೌದು. ಈ ಕಡಿಮೆ ಆಗಕ್ಕೆ ಕಾರಣ ಏನು? ಮೊದಲು ಆ ಹಿಂದಿನ ಚುನಾವಣೆಯಲ್ಲಿ ರಾಜೇಗೌಡರು ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದರು. ಆ ಪರಾಜಿತ ಅಭ್ಯರ್ಥಿ ಆದರೂ ಕೂಡ ಸರ್ಕಾರ ನಮ್ಮದೇ ಇದ್ದಂತ ಸಂದರ್ಭದಲ್ಲಿ, ಮೊನ್ನೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಜೀವರಾಜ್ ಅವರು ಗೆದ್ದಿದ್ರು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟುಕೊಂಡು ಇಡೀ ಕ್ಷೇತ್ರದಲ್ಲಿ ಓಡಾಡಿದ್ರು. ಇಡೀ ಕ್ಷೇತ್ರದ ಜನ, ಅದರೊಟ್ಟಿಗೆ ಕಾಂಡೆ ಹೋಬಳಿ ಜನ, ನಾವು ರಾಜೇಗೌಡರನ್ನ ಚುನಾವಣೆಯಲ್ಲಿ ಸೋಲಿಸಿ ತಪ್ಪು ಮಾಡಿದ್ರು, ಏನಾದ್ರು ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಬೇಕು ಅಂತ ಹೇಳಿ 1600 1700 ಮತಗಳನ್ನ ಈ ಕಾಂಡೆ ಹೋಬಳಿ ಲೀಡ್ ಬಂತು. ಅದು 2018ರಲ್ಲಿ. ನಂತರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಂತರ ಕಡಿಮೆ ಆಯ್ತು. ಅಂದ್ರೆ ಒಂದು ಬಾರಿ ಶಾಸಕರಾಗಿ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಿದ್ರೂ ಕೂಡ ಜನ ಎಲ್ಲೋ ಒಂದ್ ಕಡೆ ಅದನ್ನ ಅವರ ನಿರೀಕ್ಷೆಗೆ ಕಮ್ಮಿ ಆಯ್ತು ಅನಿಸ್ತದೆ. ಇಲ್ಲಾಂದ್ರೆ ಚುನಾವಣೆಯಲ್ಲಿ ಒಂದು ಅಭಿವೃದ್ಧಿ ಮತ್ತೆ ಸಂಘಟನೆ ಎರಡುವ ಸಂಘಟನೆಯಲ್ಲಿ ನಾವು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಎಲ್ಲಾ ಪಂಚಾಯತ್ ಸಮಿತಿ ಅಧ್ಯಕ್ಷರುಗಳು ಇಡೀ ಕಾಂಡೆ ಹೋಬಳಿ ಇತಿಹಾಸದಲ್ಲಿ ಅಷ್ಟು ಜವಾಬ್ದಾರಿಯಿಂದ, ಅಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಿದರ್ಶನ ಇಲ್ಲ. ಅಷ್ಟು ಕೆಲಸ ಮಾಡಿ ಕೂಡ ಸ್ವಲ್ಪ ಅಂತರ ಕಡಿಮೆ ಆಯ್ತು. ಆದ್ರೂ ಕೂಡ ಒಂದು ನಮಗೆ ಸಂತೋಷ ಅಂದ್ರೆ 2 ಬೂತು, ವಿಶೇಷವಾಗಿ ಹುಯಿಗೆರೆ ಪಂಚಾಯತಿಯ ಹುಯಿಗೆರೆ ಬೂತು, ಹಿಂದೆಂದೂ ಅಲ್ಲಿ ಲೀಡ್ ಬರ್ತಿರ್ಲಿಲ್ಲ ನಮಗೆ. ಈ ಬಾರಿ ಅಲ್ಲಿ ಲೀಡ್ ಬಂತು. ಅಲ್ಲೇ ಪಕ್ಷದ ಮುಖಂಡರುಗಳ ಎಲ್ಲ ಸಹಕಾರದಿಂದ. ಮತ್ತೆ ದೇವದಾನ ಪಂಚಾಯತಿಯ ಹಳೆ ಕಡಬಿಗೆರೆ ಬೂತು, ಅದನ್ನ ನಾನು ವಿಶೇಷವಾಗಿ ಮಾನ್ಯ ಶಾಸಕರು ಕೂಡ ಯಾವಾಗ್ಲೂ ಅದನ್ನ ಹೇಳ್ತಾ ಇರ್ತಾರೆ. ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಕಾಂಡೆ ಹೋಬಳಿಲಿ 2 ಬೂತ್ಗಳು, ಬೇರೆ ಬೇರೆ ಬೂತ್ಗಳು, ಜೇನಗದ್ದೆ ಬೂತ್ ಇರ್ಬೋದು, ಬೇರೆ ಬೇರೆ ನಮ್ಮ ಇದು ಯಾವುದು ಕಡವಂತಿ ಬೂತ್ ಇರ್ಬೋದು, ಬಾಸಾಪುರ ಬೂತ್ ಇರ್ಬೋದು, ಅವೆಲ್ಲ ಅಂತರ ಕಡಿಮೆ ಆಯ್ತು. ಇವು 2 ಬೂತ್ಗಳು ಹಿಂದಿನ ಅವಧಿಗಿಂತಲೂ ಜಾಸ್ತಿ ಅಂತರವನ್ನು ಕೊಟ್ಟು
ಗೆಲುವಿನಲ್ಲಿ ಅವೆರಡು ಬೂತ್ಗಳು ತುಂಬಾ ಸಹಕಾರಿಯಾಗಿದೆ. ಅದರಲ್ಲಿ ಗೆಲುವಿನ ಪಾತ್ರದಲ್ಲಿ ಅವೆರಡು ಬೂತ್ಗಳನ್ನ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕಡವಂತಿ ಪಂಚಾಯತಿಯ ಬಾಸಾಪುರ ಇರ್ಬೋದು, ಬಿಳುಗೋಳ ಇರ್ಬೋದು, ಕಡವಂತಿ ಇರ್ಬೋದು, ಅವೆಲ್ಲ ಬೂತ್ಗಳು ಲೀಡ್ ಬಂದಿದೆ. ಆದ್ರೆ ಆ ಹಿಂದಿನ ಅವಧಿಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಬೇರೆ ಪಂಚಾಯತಿಯಲ್ಲಿ ಬೇರೆ ಬೂತ್ಗಳಲ್ಲಿ ಸ್ವಲ್ಪ ಅಂತರ ಕಡಿಮೆ ಆಗಿದೆ. ಅದು ಅಂತರ ಕಡಿಮೆ ಆಗಿದ್ನ ನೈತಿಕತೆಯನ್ನ ನಾನು ಕೂಡ ಹೊರಲಿಕ್ಕೆ ತಯಾರಿದ್ದೇನೆ. ಚುನಾವಣೆ ಮುಗಿದ ಮೇಲೆ ಆತ್ಮಾವಲೋಕನ ಮಾಡ್ಕೊಂಡಾಗ ಶಾಸಕರು, ನಾವು ಪಕ್ಷದ ಮುಖಂಡರೆಲ್ಲ ಮಾಡ್ಕೊಂಡಾಗ ಯಾಕೆ ಕಡಿಮೆ ಆಯ್ತು ಅಂದಾಗ ಎಲ್ಲೋ ಒಂದ್ ಕಡೆ ವಿರೋಧಿ ಅಲೆ ಇತ್ತು ಅನ್ನೋ ಮಟ್ಟಕ್ಕೂ ನಾವು ಯೋಚನೆ ಮಾಡಿದ್ವು. ಎಲ್ಲೋ ಒಂದ್ ಕಡೆ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಪ್ರಚಾರ ಮತ್ತೊಂದೆಲ್ಲ ತುಂಬಾ ಯಶಸ್ವಿಯಾಗಿ ಮಾಡಿದೀವಿ. ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಹಿಂದೆಂದೂ ಮಾಡದಿರಷ್ಟು ಪ್ರಚಾರ ಆಗಿದೆ, ವ್ಯವಸ್ಥಿತವಾಗಿ ಪ್ರಚಾರ ಆಗಿದೆ. ಮನೆ ಮನೆಗೆ ಹೋಗಿದೀವಿ, ಗ್ಯಾರಂಟಿ ಯೋಜನೆಗಳ ಕಾರ್ಡ್ಗಳನ್ನು ತಲುಪಿಸಿದೀವಿ. ಜನನೂ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿದ್ದು. ಪ್ರಿಯಾಂಕಾ ಗಾಂಧಿ ಬಂದಂತ ಸಂದರ್ಭದಲ್ಲಿ ಇಡೀ ಕಾಂಡಿ ಹೋಬಳಿಯಲ್ಲಿ ಏನು ಬಾಳೆಹೊನ್ನೂರಲ್ಲಿ ಒಂದು ಸಮಾವೇಶ ನಡೀತು. ಆ ಸಮಾವೇಶಕ್ಕೆ ಕಾಂಡಿ ಹೋಬಳಿಯ ಜನ ಬಂದಿದ್ನ ಇನ್ನೊಂದು ಮರೆದಿರಷ್ಟು ಜನ ಬಂದವರು. ಅಂದ್ರೆ ಬಂದ್ರು ಕೂಡ ಹೋಬಳಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಈಗ ನೀವು ಹಿರಿಯ ನಾಯಕರು, ಕಿರಿಯ ನಾಯಕರು, ಹೊಸ ಬರೋದು ಯುವ ಪೀಳಿಗೆ ಎಲ್ಲರನ್ನು ಕೂಡ ಒಟ್ಟಿಗೆ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಆಗ ಮಾತ್ರ ಒಂದು ಯಶಸ್ವಿಯಾಗಿ ಒಂದು ಪಕ್ಷ ಸಂಘಟನೆ ಮಾಡಲು ಸಾಧ್ಯ ಆಗುತ್ತೆ. ಈಗ ನಿಮ್ಮಲ್ಲಿರುವಂತಹ ಹಿರಿಯ ನಾಯಕರಾಗಿರ್ಬೋದು, ನಿಮ್ಮ ಜೊತೆ ಇದ್ದಂತ ನಾಯಕರುಗಳಾಗಿರ್ಬೋದು, ಜೊತೆಲಿ ಈಗ ಬರ್ತಿರುವಂತಹ ಯುವ ನಾಯಕರು, ಇವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಯಾವ ರೀತಿಯಾಗಿ ನೀವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ? ನಾವು ಪಕ್ಷದ ಪದಾಧಿಕಾರಿಗಳ ಮೀಟಿಂಗ್ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಹಿರಿಯ ನಾಯಕರುಗಳನ್ನ ನಾವು ಖುದ್ದು ಕರೆದು ಮೀಟಿಂಗ್ ಮಾಡ್ತೀವಿ. 90% ಎಲ್ಲ ಬರ್ತಾರೆ. ಕೆಲವು ಕಾರಣಾಂತರದಿಂದ ಕೆಲವರು ಬರೋದಿಲ್ಲ. ಅದು ಬಿಟ್ಟು ಯುವಕರು, ಈಗ ನಾನು ಪಕ್ಷದ ಅಧ್ಯಕ್ಷನಾದ ಮೇಲೆ ಪ್ರತಿ ಒಂದು ಬೂತಿಗೆ ಹೋಗಿ ಬೂತ್ ಅಧ್ಯಕ್ಷರು, ಸೆಕ್ರೆಟರಿಗಳನ್ನ ಅಲ್ಲೇ ಕೂತು ಅಲ್ಲೇ ಮಾಡಿರೋದು. ನಾನು ಒಂದು ಅವಧಿಗೆ ಮಾತ್ರ ಅಧ್ಯಕ್ಷನಾಗ್ತೀನಿ ಅಂತ ಹೇಳಿ ಆ ದಿವಸ ಹೇಳಿದ್ದೆ. ಎರಡನೇ ಅವಧಿಗೆ ಇನ್ನು ಮುಂದೆನೂ ಕೂಡ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಮಾನ್ಯ ಶಾಸಕರು ಪರ್ಸನಲ್ ಆಗು 2-3 ಸತಿ ಹೇಳಿದೀನಿ. ಎರಡನೇ ಅವಧಿಗೆ ನಾನು ಆಗೋದಿಲ್ಲ. ಯಾಕೆಂದ್ರೆ ಬೇರೆಯವರಿಗೆ ಅವಕಾಶಗಳು ಸಿಗ್ಬೇಕಾಗ್ತದೆ. ಈಗ ನಾನು ಸೊಸೈಟಿಲಿ 2 ಬಾರಿ ಚುನಾವಣೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಕೂಡ ಮೊದಲನೇ ಅವಧಿಯಲ್ಲಿ ನಾನು ಭಾರಿ ಅತಿ ಹೆಚ್ಚಿನ ಅಂತರದಲ್ಲಿ ಗೆದ್ದೆ. ಎರಡನೇ ಅವಧಿಯಲ್ಲೂ ನಾನು ಗೆದ್ರು ಕೂಡ ಅಂತರ ಕಮ್ಮಿ ಆಯ್ತು. ಮೂರನೇ ಅವಧಿಯಲ್ಲೂ ನಾನು ನಿಂತರೆ ಬೇರೆ ನನ್ನೊಟ್ಟಿಗೆ 4-6 ಜನಗಳಿಗೆ ಸೊಸೈಟಿ ಒಳಗೆ ಹೋಗಕ್ಕೆ ಅವಕಾಶ ವಂಚನೆ ಆಗ್ತದೆ ಅಂತ ಹೇಳಿ ಅದನ್ನು ಬಿಟ್ಟಿದ್ದು. ಗ್ರಾಮ ಪಂಚಾಯತಿಲೂ ಕೂಡ ನಾವು ಅಷ್ಟೇ ಎರಡನೇ ಅವಧಿಗೆ ನಾನೇನು ಆಸಕ್ತಿ ವಹಿಸಿರ್ಲಿಲ್ಲ. ಒಂದು ಅಧ್ಯಕ್ಷರಾಗಬೇಕು ಅಂತ ಒಂದು ಆಸಕ್ತಿ ಇತ್ತು, ಕೆಟಗರಿ ಬಂತು, ಅಧ್ಯಕ್ಷರಾಗಿ ಅಲ್ಲೇ ಕೂಡ. ನಾನೀಗ ಗ್ರಾಮ ಪಂಚಾಯತಿ ಬಗ್ಗೆ ನಿಮ್ದು ಕೇಳೋದಾದ್ರೆ, ನೀವೀಗ 2 ಬಾರಿ ಬಸವಳಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಅದು 15-20 ವರ್ಷಗಳ ಹಿಂದೆ ನೀವು ಅಧ್ಯಕ್ಷರಾಗಿದ್ದಂತ. ಆ ಒಂದು ದಿನವನ್ನ ಅಥವಾ ಆ ಒಂದು ಸಂದರ್ಭವನ್ನ ಈ ದಿನಕ್ಕೆ ಮೆಲುಕಾಕಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ನಾವಿದ್ದಂತ ಸಂದರ್ಭದಲ್ಲಿ ನೌಕರ ವರ್ಗದವರು ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಚುನಾವಣೆಗೆ ಮಾತ್ರ ಸೀಮಿತವಾಗಿ ನಾವು ರಾಜಕಾರಣವನ್ನ ಮಾಡ್ತಿದ್ವಿ. ಪಕ್ಷಾಧಾರಿತ ಚುನಾವಣೆ ಮುಗಿದ ಮೇಲೆ ಅದನ್ನು ಪಕ್ಷಕ್ಕೆ ಒಳಪಡಿಸ್ತಾ ಇರಲಿಲ್ಲ. ಎಲ್ಲರನ್ನೂ ಮೀರಿ ಮಾನ್ಯ ಶಾಸಕರಾದಂತ ರಾಜೇಗೌಡರು ಆ ಅವಧಿಯಲ್ಲಿ, ನಾನು ಚೇರ್ಮನ್ ಆದಂತ ಅವಧಿಯಲ್ಲಿ ರಾಜೇಗೌಡರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅತಿ ಉತ್ತಮವಾದ CS, ಏನು ಕರ್ನಾಟಕ ರಾಜ್ಯದಲ್ಲಿ 2ನೇ ಅತಿ ಉತ್ತಮ ಜಿಲ್ಲಾ ಪಂಚಾಯತಿ ಅಂತ ಹೆಸರು ಗಳಿಸಿತು. ಆ ಸಂದರ್ಭದಲ್ಲಿ ರಾಜೇಗೌಡರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆವಾಗ ನನ್ನ ಮತ್ತೆ ರಾಜೇಗೌಡರ ಒಡನಾಟ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ಮತ್ತು ಒಡನಾಟದ ಪ್ರತಿಫಲವಾಗಿ ಮತ್ತೆ ಅಧಿಕಾರಿ ವರ್ಗದವರು, ಮುಖ್ಯ ಕಾರ್ಯದರ್ಶಿ ಏನು CS, ಚೀಫ್ ಸೆಕ್ರೆಟರಿ ಅವರು, ಜಿಲ್ಲಾ ಪಂಚಾಯತಿಯವರ ನೇರ ಏನು ಸಂಪರ್ಕದ ಜೊತೆಗೆ ಅಭಿವೃದ್ಧಿಗೆ ಅವತ್ತಿನ ಸಂದರ್ಭದಲ್ಲಿ ಕೂಲಿಗಾಗಿ ಕಾಳುವಂತ ಯೋಜನೆ ಇತ್ತು. ಅವಾಗ ಅಲ್ಲಿಂದ ಬಂದಂತ ಹಣವನ್ನ ಉಪಯೋಗಿಸಿ ಇಡೀ ಗ್ರಾಮ ಪಂಚಾಯತಿಲಿ ಪ್ರತಿ ಊರಿನಲ್ಲಿ ಎಲ್ಲ, ನಾನು ಇಂಡಿವಿಜುವಲ್ ಹೆಸರು ಹೇಳ್ಬೇಕಂದ್ರೆ ಪ್ರತಿ ಊರಿನಲ್ಲಿ ಒಂದೊಂದು ಆ ಸಂದರ್ಭಕ್ಕೆ ಒಂದು ಸಮುದಾಯ ಭವನ ಕಟ್ಟಿದ್ವಿ. ಇವತ್ತು ಆ ಸಮುದಾಯ ಭವನಗಳು ತುಂಬಾ ಯಶಸ್ವಿಯಾಗಿ ತುಂಬಾ ಗಟ್ಟಿಮುಟ್ಟಾಗಿದ್ದಾವೆ. ಕಾರಣ ಅಂದ್ರೆ ಅವತ್ತಿನ ನಾವು ಕೊಡ್ತಕ್ಕಂತ ಅನುದಾನಕ್ಕೆ ಪ್ರಾಮಾಣಿಕವಾಗಿ ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು. ಪರ್ಸೆಂಟೇಜು ಮತ್ತೊಂದು ಜಾಸ್ತಿ ಇರಲಿಲ್ಲ. ಅದರ ಭದ್ರ ಬುನಾದಿಯಿಂದ ಕೆಲಸ ಮಾಡ್ತಾ ಇದ್ರು, ಗಟ್ಟಿಮುಟ್ಟಾಗಿದೆ. ಅದೇ ರೀತಿ ಅನುದಾನ ತುಂಬಾ ಕಮ್ಮಿ ಬರ್ತಾ ಇತ್ತು ಅವತ್ತು. ನಾನು ಇನ್ನೊಂದು ಹೆಮ್ಮೆ ಹೇಳ್ಬೇಕು ಅಂದ್ರೆ ಶೌಚಾಲಯಗಳಿಗೆ ಅವತ್ತು ದುಡ್ಡು ಬರ್ತಾ ಇತ್ತು ಸರ್. ಶೌಚಾಲಯಗಳಿಗೆ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ಕೊಂಡ್ರೆ ಒಂದು 5,000 ರೂಪಾಯಿ ದುಡ್ಡು ಬರೋದು. ಅದು ನಮ್ಮ ಪಂಚಾಯತಿಗೆ ಬರೋ ಅನುದಾನದ ಜೊತೆಗೆ ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಭೇಟಿಯಾಗಿ ಯಾವ್ದಾವ್ದು ಪಂಚಾಯತಿ ಲ್ಯಾಬ್ಸ್ ಆಗ್ತಾ ಇಲ್ಲ ಅದನ್ನೆಲ್ಲ ತಂದು ಇಡೀ ನಮ್ಮ ಗ್ರಾಮ ಪಂಚಾಯತಿಲಿ ಒಂದು ಮನೆ ಉಳಿದಂಗೆ, ಒಂದು ಮನೆಯಲ್ಲಿ 2 ಶೌಚಾಲಯ ಇದ್ರೆ ಆ 2 ಮನೆಗೂ ಶೌಚಾಲಯ, 2 ರೂಮಿಗೂ ಆ ತರದ ಮಾಡ್ಬೇಕು ಅಂತ ಇಚ್ಛಾಶಕ್ತಿಯಿಂದ ಮಾಡಿದ್ದು. ಅದೇ ರೀತಿ ಗೌರವಧನ ಬರ್ತಾ ಇತ್ತು ನಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ. ಅದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಆ ಗೌರವಧನವನ್ನು ನಾನು 5 ವರ್ಷದ ಗೌರವಧನವನ್ನು ಒಟ್ಟು ಮಾಡಿ ಅವತ್ತು ಶಾಲಾ ಮಕ್ಕಳಿಗೆ ಬಿಸಿ ಊಟದ ಯೋಜನೆ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಶಾಲೆಗಳಿಗೆ ತಟ್ಟೆ ಮತ್ತು ಲೋಟವನ್ನು ಕೊಟ್ಟಿದ್ದು ನಾವು ಗೌರವಧನದಲ್ಲಿ.
ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂದರ್ಭದಲ್ಲಿ. Okay. ಎರಡನೇದು, ಇನ್ನು 5 ವರ್ಷದ ಅವಧಿಯಲ್ಲಿ ನನಗೆ ಬಂದ ಗೌರವವನ್ನು ಒಟ್ಟು ಮಾಡಿ ನಮ್ಮ ಸೆಕ್ರೆಟರಿ, ನಿಜವಾಗ್ಲೂ ನಮ್ಮ ಗ್ರಾಮ ಪಂಚಾಯತಿ ಯಾವಾಗ ಪಿಡಿಒ ಇರ್ಲಿಲ್ಲ, ಇವಾಗ ಪಿಡಿಒ ಬಂದಾರೆ, ಮುಂಚೆ ಸೆಕ್ರೆಟರಿಗಳೇ ಪಿಡಿಒ ಇದ್ದಂಗೆ, ಅವರಿಗೆ ಒಂದು ಬೈಕ್ ತಕ್ಕೊಟ್ಟಿದ್ದೆ ನಾನು, EMD ಹಣ ಕಟ್ಟಲಿಕ್ಕೆ. ನನ್ನ ಅನುದಾನದಲ್ಲಿ ಒಟ್ಟು ಮಾಡಿ ಆ ಬೈಕ್ ನಲ್ಲಿ ಎಲ್ಲಿ ಸಮಸ್ಯೆ ಆದ್ರೂ ನಾನು ಹೋಗದೆ ಇದ್ರೆ ಅವ್ರು ಹೋಗಿ ಅಟೆಂಡ್ ಮಾಡ್ಬೇಕು ಅಂತ ನಮಗೆ ಒಂದು ಆಸಕ್ತಿನೂ ಇತ್ತು, ವಯಸ್ಸು ಇತ್ತು, ಹುಮ್ಮಸ್ಸು ಇತ್ತು, ಜನಗಳ ಪ್ರತಿಕ್ರಿಯೆ ಇತ್ತು. ಮನೆಗಳನ್ನ ಕಟ್ಟೋ ಹೊತ್ತಿಗೆ ಎಷ್ಟು ಮನೆಗಳು ಬರ್ತಾ ಇತ್ತು ಅಂದ್ರೆ, ವರ್ಷದಲ್ಲಿ 2-3 ಸರ್ತಿ ಇಂದಿರಾವಾಸು, ಬಸವ ಕಲ್ಯಾಣ, ಬೇರೆ ಬೇರೆ ಯೋಜನೆಗಳ ಮನೆಗಳು, ಅವೆಲ್ಲ 50,000 1 ಲಕ್ಷ ಒಂದು ಮನೆಗೆ ಬರೋದು. ಬಡವರು ಎಲ್ಲರೂ ಮನೆ ಕಟ್ಕೊಳ್ತಾ ಇದ್ರು. ಅಲ್ಲ, ಅದೊಂದು ಸ್ಯಾಟಿಸ್ಫೈಡ್ ಜೀವನ. ಮತ್ತೆ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಅದಕ್ಕಿಂತ ಹಿಂದೆ ಏನು ಇದಿತ್ತು, ಗ್ರಾಮ ಪಂಚಾಯತಿಗಿಂತ ಮುಂಚೆ ಏನು ಇದು ಮಂಡಲ ಪಂಚಾಯತಿ, ಅದು ತುಂಬಾ ಗೌರವಾನ್ವಿತ ಇದ್ದಂತ ಸಂದರ್ಭ. ಅದು ಬಿಟ್ರೆ ಗ್ರಾಮ ಪಂಚಾಯತಿ, ಆ ಸಂದರ್ಭದಲ್ಲಿ ತುಂಬಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಗೌರವಗಳಿರ್ತಿತ್ತು. ನೌಕರರು ಕೆಲಸ ಮಾಡ್ತಾ ಇದ್ರು, ಜನನೂ ಸ್ಪಂದಿಸ್ತಾ ಇದ್ರು. ಅದೇ ರೀತಿಯಲ್ಲಿ ನೀವು 2 ಬಾರಿ ಸಂಗಮೇಶ್ವರಪೇಟೆಯ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತೀರಾ. ಈ ಒಂದ್ ಕಡೆ ರಾಜಕೀಯ ಕ್ಷೇತ್ರವೇ ಬೇರೆ, ಸಹಕಾರಿ ಕ್ಷೇತ್ರವೇ ಬೇರೆ. ಈ ಸಹಕಾರಿ ಕ್ಷೇತ್ರದ ಒಂದು ಸೇವೆಯನ್ನ ಒಂದು ಮೆಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ? ತುಂಬಾ ಖುಷಿ ಆಗಂತ ಕ್ಷೇತ್ರ ಎಲ್ಲ. ನಾನು ಪಂಚಾಯತಿ ಅಧ್ಯಕ್ಷ ಆಗಿದ್ದಕ್ಕಂತನೂ ಕೂಡ, ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಕ್ಕೂ ಅಂತಾನೂ ಕೂಡ, ಈಗ ಹೋಬಳಿ ಅಧ್ಯಕ್ಷರಾಗಿರೋದಕ್ಕಂತನೂ ಕೂಡ, ಸೊಸೈಟಿಯಲ್ಲಿ ಏನು ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಒಳಗಡೆ ಹೋದ್ರೆ ಅಲ್ಲಿ ಯೂನಿಯನ್ ಬರ್ತದೆ, ಜನತಾ ಬಜಾರ್ ಬರ್ತದೆ, TAPCMS ಬರ್ತದೆ, APMC ಬರ್ತದೆ, ಅದನ್ನೆಲ್ಲ ಮೀರಿ ಅಪೆಕ್ಸ್ ಬ್ಯಾಂಕ್ ಬರ್ತದೆ, ಅದೇ ಮೀರಿ ನಮ್ಮ ಇದು ಬೇರೆ ಬೇರೆ ಏನು DCC ಬ್ಯಾಂಕಿಗೆ ಓಟನ್ನ ಹಾಕ್ಲಿಕ್ಕೆ ಇದು ಬರ್ತದೆ, ಜನತಾ ಬಜಾರಿಗೆ ಓಟ್ ಹಾಕ್ಲಿಕ್ಕೆ ಬರ್ತದೆ. ನಮ್ಮ ಸೊಸೈಟಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಷ್ಠಿತ ಸೊಸೈಟಿಗಳಲ್ಲಿ ನಮ್ಮದು ಒಂದು ದೇವದಾನ ಗ್ರಾಮ ಪಂಚಾಯತಿ. ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ KL ಚಂದ್ರೇಗೌಡರು 3ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷ ಅವಧಿಯಲ್ಲೇ ನಾನು 2 ಬಾರಿ ನಿರ್ದೇಶಕನಾಗಿದ್ದೇನೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ನಮಗೆ ಬೇರೆ ಬೇರೆ ವ್ಯತ್ಯಾಸಗಳು ಬಂದಿರಬಹುದು. ಆದ್ರೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ರೈತಾಪಿ ವರ್ಗರಿಗೆ ಅನುಕೂಲ ಮಾಡುವಂತ ಯೋಜನೆಗಳನ್ನು ಇನ್ನೆಲ್ಲೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತ ಕ್ಷೇತ್ರ ಅದು. ಅಲ್ಲಿ ಸಹಕಾರಿ ಕ್ಷೇತ್ರ, ಅಲ್ಲಿ 10 ರೂಪಾಯಿ ಗೊಬ್ಬರ ಕಮ್ಮಿ ಕೊಟ್ಟರು 100 ಮೂಟೆ ಗೊಬ್ಬರ ತಗೊಂಡು ನನಗೆ 1,000 ರೂಪಾಯಿ ಉಳಿತದೆ, 10 ಮೂಟೆ ತಗೊಂಡು ನನಗೆ 100 ರೂಪಾಯಿ ಉಳಿತದೆ. ನಾವು ಮಾರ್ಜಿನ್ ಆಫ್ ರೇಟ್ ಅಲ್ಲಿ ಗೊಬ್ಬರವನ್ನು ವಿತರಣೆ ಮಾಡಬೇಕು, ಸಿಬ್ಬಂದಿ ವರ್ಗವನ್ನು ಬಾರಿ ಕ್ಲೀನ್ ಆಗಿ ಇಡಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನ ಪಟ್ಟು ಎಲ್ಲಾ ಆಡಳಿತ ಮಂಡಳಿಯವರು, ಎಲ್ಲಾ ನಿರ್ದೇಶಕರುಗಳು, KL ಚಂದ್ರೇಗೌಡರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಕೂಡ ಸಂಸ್ಥೆ ಏಕದೃಷ್ಟಿಯಿಂದ ಎಲ್ಲೂ ಕೂಡ ಸಂಸ್ಥೆಗೆ ಧಕ್ಕೆ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಅದೊಂದು ಒಳ್ಳೆ ಮನಸ್ಸಿಗೆ ತೃಪ್ತಿ ಸಿಕ್ಕುವಂತ ಕ್ಷೇತ್ರ ಅಂತ ಹೇಳ್ತೀನಿ. ಸಹಕಾರ ಕ್ಷೇತ್ರನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಮಂಜುನಾಥ್ ಅವರೇ, ಇತ್ತೀಚೆಗೆ ಕಾಂಡೆ ಹೋಬಳಿ ಸದ್ದು ಮಾಡ್ತಾ ಇರುವಂತದ್ದು ಕಾಡು ಪ್ರಾಣಿಗಳಿಂದ ಆಗ್ತಿರುವಂತ ತೊಂದರೆ, ಕಾಡಾನೆ ದಾಳಿಯಿಂದ ಆಗ್ತಿರುವಂತಹ ಪ್ರಾಣಹಾನಿಯ ವಿಚಾರವಾಗಿ ಈಗ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಈಗ ಒಂದೇ ವಾರದ ಅಂತಲ್ಲಿ 2 ಮೃತವನ್ನು ಪಡ್ತಾರೆ. ಅದಕ್ಕೂ ಮೊದಲು ಕೂಡ ಇಲ್ಲಿ ಸಾವುಗಳಾಗಿದ್ವು. ಯಾಕೆ ಕಾಂಡೆ ಹೋಬಳಿಯಲ್ಲಿ ಈ ರೀತಿಯಾಗಿ ಕಾಡು ಪ್ರಾಣಿಗಳಾಗಿರ್ಬೋದು, ಅದರಲ್ಲೂ ಹೆಚ್ಚಾಗಿ ಕಾಡಾನೆ ದಾಳಿಯಿಂದಾಗಿ ಜೀವಹಾನಿಗಳು ಹೆಚ್ಚಾಗ್ತಾ ಇದೆ? ಅದು ನಮಗೂ ಕೂಡ ತುಂಬಾ ಬೇಸರ ಆಗ್ತದೆ ಸರ್. ಯಾಕೆಂದ್ರೆ ನಮಗೆ ಭದ್ರಾ ಮತ್ತೆ ಮುತ್ತೋಡಿ ಮೀಸಲು ಅರಣ್ಯಗಳು ಎರಡೂ ಕೂಡ ಕಾಂಡೆ ಹೋಬಳಿಯ ಬಾರ್ಡರ್ನಲ್ಲಿ ಬರೋದ್ರಿಂದ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಅದು ದುರಾದೃಷ್ಟದ ಜೊತೆಗೆ ನಾವು ಪುಣ್ಯವಂತರು ಅಂತಾನೆ ಹೇಳಬೇಕು. ಭದ್ರಾ ನದಿ ಇದೆ, ಆನಬಿದಳ್ಳ ಇದೆ, ಇಂಥ ಪರಿಸರದಲ್ಲಿ ನಾವು ಇದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿ ಮತ್ತೆ ವನ್ಯಜೀವಿಗಳು ಮತ್ತು ಮಾನವ ಸಂಘರ್ಷ ಬೇರೆ ಬೇರೆ ಕಡೆ ಆಗಂತದನ್ನ ನಾವು ಕೇಳಿದ್ದು. ಮೊನ್ನೆ ನಡೆದಂತ ಘಟನೆ ನನಗೂ ಕೂಡ ತುಂಬಾ ನೋವಾಗಿದೆ. ಅದನ್ನ ಸವಿಸ್ತರವಾಗಿ ಹೇಳ್ಬೇಕು ಅಂದ್ರೆ ಒಂದು 10 ನಿಮಿಷ ಬೇಕಾಗ್ತಾ ಇದೆ. ಯಾಕೆಂದ್ರೆ ಫೆಬ್ರವರಿ 15ನೇ ತಾರೀಕು ಪುರ ನಾಗೇಶ್, ಕಾಂಡೆ ಹೋಬಳಿಯ ದೇವದಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪುರ ನಾಗೇಶ್ ಅವರ ತೋಟದಲ್ಲಿ ಬೆಳಗಿನ ಜಾವ 4:15 ಗಂಟೆಗೆ ಒಬ್ಬ ಕೂಲಿ ಕಾರ್ಮಿಕನ್ನ ಒಂದು ಆನೆ ತುಣಿದು ಸಾಯಿಸ್ತಾರೆ. ಕೂಲಿ ಕಾರ್ಮಿಕನ್ನ ಆ ಆನೆ ತುಣಿದು ಸಾಯಿಸಿದಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮಗೆ ನಿರಂತರವಾಗಿ ಯಾವಾಗ್ಲೂ ಸಂಪರ್ಕ ಇರೋದ್ರಿಂದ ಅವರು ಬೆಂಗಳೂರಿಗೆ ಹೋಗೋದ್ರಲ್ಲೂ ನಾನು ಇವತ್ತು ಇರೋದಿಲ್ಲ, BCM ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಇವತ್ತು ನನ್ನ ಖಾಸಗಿ ಕಾರ್ಯಕ್ರಮ ಅಂತ ಹೇಳಿ ಹೋಗ್ತಾರೆ. ಅವತ್ತು ನಾವು ತಿರುಪತಿಗೆ ಹೋಗ್ತಾ ಇದೀವಿ, ನಾವು ಕುಟುಂಬ ಸಮೇತ ಅಂತ ಹೇಳಿದ್ರು. ನಾವು ತಿರುಪತಿಲಿ ಇದ್ರೂ ಕೂಡ ಪಕ್ಷದ ಎಲ್ಲ ಮುಖಂಡರುಗಳು, ನಾನು ವೈಯಕ್ತಿಕವಾಗಿ ಎಲ್ಲ ನಾಯಕರುಗಳು ಮಾನ್ಯ ಶಾಸಕರನ್ನ ಸಂಪರ್ಕ ಮಾಡಿದಾಗ ಈ ತರ ಆಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಅವರು ಸೀದಾ ತಿರುಪತಿಯಿಂದ ಅಂದಿವೆ ಬೆಂಗಳೂರಿಗೆ ಬಂದು ಮಾನ್ಯ ಅರಣ್ಯ ಸಚಿವರ ಹತ್ರ ಹೋಗಿ ಅವರೇ ಹೇಳಿದ್ದು, ಅದು ಸತ್ಯನೂ ಹೌದು. ಮಾನ್ಯ ಅರಣ್ಯ ಸಚಿವರು ಇಲ್ಲಿ ಕೂಡ ಮೊನ್ನೆ ನಮ್ಮ ಕ್ಲಬ್ಬಿಗೆ ರಂಭಾಪುರಿ ಪೀಠಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಹೇಳಿದ್ರು.
ರಾಜೇಗೌಡ್ರೆ ನಿಮ್ಮ ಏನು ಯಾವಾಗ ಬಂದಾಗ್ಲೂ ನಾನು ನಿಮಗೆ ಕೆಲಸ ಮಾಡಿಕೊಟ್ಟಿದ್ದೀನಲ್ಲ ಅಂತ. ಅಲ್ಲಿ ಹೋದಾಗ ನಾನು ಕೂರ್ಬೇಕಾ ಅಥವಾ ನಿಲ್ಬೇಕಾ ಸರ್ ಅಂತ ಕೇಳಿದ್ರಂತೆ. ಕೂರ್ಬೇಕು ಅಂದ್ರೆ ನಾನು ಕೆಲಸ ಮಾಡಬೇಕು, ಕ್ಷೇತ್ರದಲ್ಲಿ ಒಂದು ಆನೆ ತುಣಸಾಯಿಸಿದೆ, ಅದನ್ನು ಹಿಡಿಲಿಕ್ಕೆ ತಕ್ಷಣ ಆದೇಶ ಮಾಡಬೇಕು ಅಂತ. ಯಾಕೆಂದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಕೂಡ ಕಾಂಡಿ ಹೋಬಳಿ ಅಧ್ಯಕ್ಷನಾದ್ರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಡನಾಟ ಇರೋದ್ರಿಂದ ಅಲ್ಲೂ ಕೂಡ ಆನೆ ದಾಳಿಯಾಗಿ ಮೃತಪಟ್ಟರು ಕೂಡ ಒಂದು ಆನೆಯನ್ನು ಹಿಡಿಲಿಲ್ಲ. ಪ್ರಯತ್ನ ಪಡ್ಲಿಲ್ಲ ಅಂತಲ್ಲ, ಹಿಡಿಲಿಲ್ಲ. ಮಾನ್ಯ ಶಾಸಕರು ವಿಶೇಷ ಕಾಳಜಿಯಿಂದ ಇಲ್ಲಿ ಆನೆಯನ್ನು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರು. ಅದರ ಪ್ರತಿಫಲವಾಗಿ ಆದೇಶ ಪತ್ರವನ್ನು ಅಲ್ಲಿಂದನೇ ಹೇಳಿ ಅವರು ಇಲ್ಲಿ ಬರೋಕ್ಕಿಂತ ಮುಂಚೆನೆ ಏನು ಸಹಕಾರಿಗಳ ತಂಡ ಮತ್ತೆ ಆ ಕಾರ್ಯಪಡೆ ಬಂದು ಏನು ಇಲ್ಲಿ ಜೇನಗದ್ದೆಯಲ್ಲಿ ಕ್ಯಾಂಪ್ ಮಾಡ್ತದೆ. ಕ್ಯಾಂಪು 15ನೇ ತಾರೀಕಿಗೆ ತೂಣದ ಆನೆ 16, 17, 18ನೇ ತಾರೀಕಿಗೆ ಆದೇಶ ಪತ್ರದ ಜೊತೆ ನೌಕರ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಬಂದು ಇಲ್ಲಿ ಕ್ಯಾಂಪ್ ಮಾಡಿ ಕಾರ್ಯಾಚರಣೆ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಆ ಕಾರ್ಯಾಚರಣೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಏನು ಬಾಳೆನ್ನೂರು ರೇಂಜ್ ಇದ್ದರು RF ಅವರು ನನಗೆ ಫೋನ್ ಮಾಡ್ತಾರೆ, ಎಲ್ಲಾದ್ರೂ ಸೂಚನೆ ಇದೆಯಂತ. ಕಾಕತಾಳೀಯ ಅನ್ನಂಗೆ ನನ್ನ ತೋಟದಲ್ಲಿ ಆನೆ ಇತ್ತು ಅದು. ಇದು ವಾಸ್ತವಾಂಶ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವಾಸ್ತವಾಂಶನ ಮರೆಮಾಚಿ ಸುಳ್ಳು ಹೇಳೋದು ಸ್ವಲ್ಪ ನನಗದು ಕಡಿಮೆ, ನಮ್ಮ ಸ್ವಭಾವನೆ ಆ ತರ. ಅದರಿಂದ ಅವರಿಗೆ ನಾನು ಇನ್ಫಾರ್ಮೇಶನ್ ಮಾಡಿದಾಗ ಇಡೀ ಕಾರ್ಯಪಡೆ ನಮ್ಮನೆಗೆ ಬರ್ತದೆ. ನಮ್ಮನೆಗೆ ಬಂದಾಗ ಅವರಿಗೆಲ್ಲ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ನಮ್ಮ ಲೇಬರ್ ಜೊತೆ ಆನೆ ಇದ್ದ ಜಾಗ ಕರ್ಕೊಂಡು ಹೋಗ್ತೀನಿ. ಆನೆ ಅಲ್ಲಿ ಇರ್ತದೆ ಆಕ್ಚುಲಿ. ಅದು ಅಲ್ಲಿಂದ ಬೆಳಗೂರು ಬಾರ್ಡರ್ ಬಿಟ್ಟು ಬೆಟ್ಟದ ಮಡಿಗೆ ಪಾಸ್ ಆಗಕ್ಕೆ ಒಂದು ಕಲ್ಲು ಬಂಡೆ ಹತ್ರ ನಿಂತದೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಾರ್ಯಾಚರಣೆ ಮಾಡಿದ್ರೆ ಆ ಜಾಗದಿಂದ ಆನೆಯನ್ನ ಇನ್ನೊಂದು ಜಾಗಕ್ಕೆ ತರದೆ ಆನೆ ಹಿಡಿಯೋಂತ ಜಾಗ ಅಲ್ಲ ಅದು. ಅದನ್ನು ಹಿಡಿಯಕ್ಕೆ ಸಾಧ್ಯ ಇರಲಿಲ್ಲ. ಅದು ಇಕ್ಕಟ್ಟಿನ ಜಾಗದಲ್ಲಿತ್ತು. ಎಷ್ಟು ಪ್ರಯತ್ನ ಪಟ್ಟರು ಆನೆ ಈ ಕಡೆ ಬರಲಿಲ್ಲ. ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾರೆ. ಸ್ಥಗಿತಗೊಳಿಸಿದ ಮೇಲೆ ನಾನು ಮತ್ತೆ ರೇಂಜರಿಗೆ ಫೋನ್ ಮಾಡಿದೆ, ಏನಾಯ್ತು ಸರ್ ಅಂತ. ಅದು ಬೇರೆ ಆನೆ ಸರ್, ಇಲ್ಲಿದ್ದಂತ 3 ಆನೆಗಳಲ್ಲೇ ಬೇರೆ ಆನೆ, ಆ ಆನೆ ಬೇರೆ, ಇದು ಬೇರೆ, ಇದು ಬೇರೆ ಆನೆ ಅಂತ ಹೇಳ್ತಾರೆ. ಅದು ನನಗೆ ಎಲ್ಲೋ ಒಂದ್ ಕಡೆ ಅದು ಹೌದಾ ಅಲ್ಲ ಅಂತ ಆದ್ರೂ ಕೂಡ ಅದನ್ನು ಹಿಡಿದ್ರೆ ಸಂತೋಷ ಅನ್ನೋದು ಇತ್ತು. ಯಾವ್ದಾದ್ರು ಒಂದು ಆನೆ ಹಿಡಿಲಿ, ನಮ್ ತೋಟಕ್ಕೆ ಅನುಕೂಲ ಆಗ್ತದಲ್ಲ, ನಮ್ಮ ಊರಿಗೆ ಅನುಕೂಲ ಆಗ್ತದಲ್ಲ ಅಂತ. ಆದ್ರೆ ಆ ಕಾರ್ಯಾಚರಣೆಯಲ್ಲಿ ಆನೆಯನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ. ಆನೆ ಅವತ್ತು ಕತ್ಲೆ ಆಯ್ತು. ಬೆಳಗಿನ ಜಾವ 8 ಗಂಟೆಗೆ ಆನೆ ಮುಖ್ಯ ರಸ್ತೆಯನ್ನು ದಾಟಿ ಬಸವನಕೋಟೆ ಅರಣ್ಯಕ್ಕೆ ಸಾರ್ವಜನಿಕರ ಎದುರುಗಡೆ ಎಲ್ಲ ವಿಡಿಯೋ ಪಾಸ್ ಆಗ್ತದೆ. ಅಲ್ಲಿಗೆ ಒಂದು ಕನ್ಫರ್ಮೇಶನ್ ಆಯ್ತು, ಇದು ಸಿಂಗಲ್ ಆನೆ, ತುಣದ 3 ಆನೆಯಲ್ಲಿ ಈ ಆನೆ ಇರ್ಲಿಲ್ಲ ಅಂತ. ಇದು ಬೇರೆ ಆನೆಯ ಹೆಂಡು. ಇದು ಈ ಆನೆಯನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಸಿಬ್ಬಂದಿ ವರ್ಗದವರು ಮತ್ತೆ ಕಾರ್ಯಾಚರಣೆ ಪಡೆಯವರು ಬಹಳ ವಿಶೇಷ ಮುತುವರ್ಜಿಯನ್ನು ವಹಿಸಿ ನಾಗರಹೊಳೆಯಿಂದ ಒಂದು ವಿಶೇಷವಾದ ಕ್ಯಾಮ್ರಾ ಡ್ರೋನ್ ತರಿಸಿ, ಅಲ್ಲೇನೋ ಹುಲಿ ಹಿಡಿಲಿಕ್ಕೆ ಇದ್ದಂತ ಉಪಕರಣ ಅಂತೆ ಅದು, ಅದನ್ನ ತರಿಸಿ ಅದ್ರ ಮುಖಾಂತರ ಬೆಳಿಗ್ಗೆ ಕಾರ್ಯಾಚರಣೆ ಮಾಡ್ಬೇಕಾರೆ ಈ 3 ಆನೆಗಳು ಕಡವಂತಿ ಬಾಸಾಪುರದ ಮುಖಾಂತರ ಫುಲ್ ಡೇ ಆನೆಗಳನ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಸಿಬ್ಬಂದಿ ವರ್ಗದವರು. ಬಿಳುಗೋಳ ಹೋಗಿ ಪರದೇಸಪ್ಪನ ಮಠ ಹೋಗಿ ಗಂಡಿ ಹತ್ತತ್ರ ಹೋಗಿ ನಮಗೆ ಸಾಯಂಕಾಲ 6 ಗಂಟೆಗೆ ನಾವು ಇಲ್ಲಿ ಸಾಯಂಕಾಲ ಎಲ್ಲ ಸೇರಿದಾಗ 6 ಗಂಟೆಗೆ ಒಂದು ಮೆಸೇಜ್ ಬರ್ತದೆ, ಆನೆ ಮುತ್ತೋಡಿಗೆ ಪಾಸ್ ಆಗ್ತದವೆ 3, ಒಂದು ಕಂಟಕ ಕಳೀತು ಅಂತ ಬರ್ತದೆ. ಆ 3 ಆನೆ ಹೋಗ್ತಾ ಇದಾವೆ ಅಂತ. ಬೆಳಿಗ್ಗೆ ಮತ್ತೆ ಕಾರ್ಯಾಚರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಡ್ರೋನ್ ಮುಖಾಂತರ ಅದು ಮುತ್ತೋಡಿಗೆ ಹೋಗಿಲ್ಲ, ಅಲ್ಲಿಂದ ಸೀದಾ ಬಂದು ಕಡವಂತಿ ಬಾಸಾಪುರ ಪುರದ ಮೇಲೆ ಬಂದು ಬೆಳಿಗ್ಗೆ 8:30 ಗಂಟೆಗೆ ನೆಕ್ಸ್ಟ್ ಭಾನುವಾರ, ಅವತ್ತಿಗೆ ಅಲ್ಲಿಗೆ 8 ದಿನ ಆಗ್ತದೆ. 15, 22ನೇ ತಾರೀಕು 22ನೇ ತಾರೀಕು ಬೆಳಿಗ್ಗೆ ಕಾರ್ಮಿಕ ಮಹಿಳೆ ಕಾಫಿ ತೋಟದಲ್ಲಿ ಕೆಲಸ ಮಾಡುವತ್ತಿಗೆ ಅವಳನ್ನ ಎತ್ತಿ ಬಿಸಾಕ್ತದೆ ಆನೆ. ಬಿಸಾಕಿದ ಸಂದರ್ಭದಲ್ಲಿ ತಕ್ಷಣ ನಾನು RF ಫೋನ್ ಮಾಡ್ತೀನಿ. ಅವರಿದ್ದರು, ಹೌದು ಬಿಸಾಕಿದೆ. ಈ ವಿಚಾರದ ನಡುವೆಯೂ ಕೂಡ ಅಲ್ಲಿ ಕಾರ್ಯಾಚರಣೆಗೆ ಬಂದಂತಹ ಸಾಕಾನೆಗಳಾಗಿರ್ಬೋದು, ಕುಂಕಿ ಆನೆಗಳನ್ನ ಕೂಡ ಕಾರ್ಯಾಚರಣೆಗೆ ತಂದಿರ್ತಾರೆ. ಅದಕ್ಕೆ ಇಡೀ ತಂಡವು ಕೂಡ ಅಲ್ಲೇನು ETF ಸಿಬ್ಬಂದಿ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಲ್ಲಿ ಆನೆ ಹಿಡಿಬೇಕಾದ್ರೆ ಆದ್ರೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಆನೆಗೆ ಮದ ಬಂದಿತ್ತು ಹಿನ್ನೆಲೆಯಲ್ಲಿ ಆ ಕಾಡಾನೆಯನ್ನ 4 ದಿನಗಳಿಂದ ಕಾರ್ಯಾಚರಣೆ ಮಾಡಿದ್ರು ಕೂಡ ಹಿಡಿದಿರ್ಲಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿದ. ಅಂದ್ರೆ ಕಾಡಾನೆಗೆ ಮದ ಬಂದಿತ್ತು ಅನ್ನುವ ಕಾರಣದಿಂದ ಆ 4 ದಿನಗಳ ಕಾಲ ಕಾಡಾನೆ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ರ ಅಂತ? ಇಲ್ಲ, ಫಸ್ಟ್ ಡೇ ನಮ್ಮ ತೋಟದಲ್ಲಿ ಹಿಡಿದು ಅವತ್ತು ಸಾಯಂಕಾಲ ಆಯ್ತು, ಇಲ್ಲ ನೆಕ್ಸ್ಟ್ ಡೇ ಕಾಡಾನೆ ಸಿಕ್ಕಿದೆ. ಕಾಡಾನೆ ಸಿಕ್ಕಿದೆ, ನಾವು ಕುಮ್ಕಿ ಆನೆಗಳನ್ನ ತೆಗೆದುಕೊಂಡು ಹೋಗಂತ ಸಂದರ್ಭದಲ್ಲಿ ಒಂದು ಕುಮ್ಕಿ ಆನೆನೇ ತಪ್ಪಿಸ್ಕೊಂಡ್ಬಿಟ್ಟಿದೆ ಅದು. ಮತ್ತೆ ಅದನ್ನ ಹಿಡಿದು ಆಯ್ತು. ಅದು ಅಲ್ಲಿಗೆ ಹೋದ್ಮೇಲೆ ಮುತ್ತೋಡಿಗೆ ಹೋಯ್ತು ಅಂತ ಇವರು ಅಧಿಕಾರಿಗಳು ಸಾರ್ವಜನಿಕರಿಗೆ ಒಂದು ನಿಟ್ಟುಸಿರು ಬಿಟ್ಟು 3ನೇ ದಿವಸ ಇದು ಬೆಳಿಗ್ಗೆ ಬಂದು ತುಂಬಿದೆ. ತುಳಿದ ಕೂಡಲೇ ನನಗೆ ಇನ್ಫಾರ್ಮೇಶನ್ ಬರ್ತದೆ ಅಧಿಕಾರಿಗಳಿಂದ, ಸರ್ ನಿಮ್ ಕಡೆನೇ ಬರ್ತಾ ಇದೆ ಆನೆ ಅಂತ. ಬೆಂಗಳೂರು ಕಡೆ ನಮ್ಮದು ಹೇಗೆಂದ್ರೆ ಸಿಂಗೇರಿ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಬಿಟ್ರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತೋಟ ಬರ್ತಾ ಇದೆ ಅಂತ. ಮತ್ತೆ 5 ನಿಮಿಷದಲ್ಲಿ ಫೋನ್ ಮಾಡ್ತಾರೆ, ಸರ್ ಡಾಟ್ ಆಗಿದೆ ಆನೆಗೆ,
ನೀವೇನ್ ಗಾಬರಿ ಪಡೋದ್ ಬೇಡ, ಕೆಲಸ ಕೊಡ್ಬೋದು, ಆನೆ ಬೀಳುತ್ತೆ ಇನ್ನು 5 ನಿಮಿಷದೊಳಗಡೆ ಅಂತಾರೆ. 8:15 ಗಂಟೆಗೆ ಆ ಮೆಸೇಜ್ ಸಿಕ್ಕಿದ ಕೂಡಲೇ ನಾನು ಮನೆಗೆ ಬಂದು ಸ್ನಾನನೂ ಮಾಡಿ ದೇವ್ರ ಪೂಜೆನೂ ಮಾಡಿದೆ. ತಕ್ಷಣ ನಾನು ನಮ್ಮ ರಸ್ತೆಯಲ್ಲಿ ಕೆಳಗಡೆ ಬರ್ತೀನಿ. ಬೆಳನಗೂಡಿನಿಂದ ಹುಣಸೇಳಿಗೆ ಬರ್ಬೇಕಾದ್ರೆ ಎಲ್ಲ ಸಿಬ್ಬಂದಿ ವರ್ಗದ ಇರ್ತಾರೆ. ಸರ್, ಸಾಕಾನೆಗಳನ್ನ ತರಲಿಕ್ಕೆ ಆನೆ ಇಲ್ಲಿ ಬಿದ್ದಾಗಿದೆ, ಸಾಕಾನೆಗಳನ್ನ ತರಲಿಕ್ಕೆ ಜನ ಸಾರ್ವಜನಿಕರು ಬಿಡ್ತಾ ಇಲ್ಲ, ನೀವು ಒಂಚೂರು ಹೋಗಿ ಸಹಕಾರ ಕೊಡಿ ಅಂತಾರೆ. ನಮ್ಮ ಲೋಕಲ್ ಆಗಿರೋದ್ರಿಂದ ಜನಗಳು ಹುಣಸೇಳಿಗೆ ಬಂದು ನಾನು ಅವರಿಗೆಲ್ಲ ಸಾಂತ್ವನ ಹೇಳಿ ಈ ಆನೆಗಳನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಜನಗಳ ಹತ್ರ ಹೇಳಿ, ಜನಗಳೆಲ್ಲ ಪಬ್ಲಿಕ್ ಅಷ್ಟೊತ್ತಿಗೆ ಒಂದು ಹಣ ಬಿದ್ದಾಗಿದೆ. ಅದು ಸಾರ್ವಜನಿಕವಾಗಿ ಬೇರೆ ಬೇರೆ ತರ ಇದೆ, ಏನು ಪ್ರತಿರೋಧ, ಪ್ರತಿಭಟನೆ ಮತ್ತೊಂದು ಶುರುವಾಗಿದೆ, ಆಕ್ರೋಶ ಇದೆ. ಆ ಸಂದರ್ಭದಲ್ಲಿ ಡಿಎಫ್ ನನಗೂ ನೇರ 4 ಮಾತಾಗ್ತದೆ. ನಾನು ಏಕೋಸ್ ಮೇಲೆ ಮಾತಾಡಿದೆ ಡಿಎಫ್ ಹತ್ರ. ನನಗದು ಸ್ವಲ್ಪ ಮನಸ್ಸಿಗೆ ನೋವಾಯ್ತು. ಆಮೇಲೆ ಅಧಿಕಾರಿಗಳ ಕಾರ್ಯವೈಖರಿ ನೋಡಿದ್ಮೇಲೆ ನನಗೆ ನೋವಾಯ್ತು. ನಾನು ಇಂಥ ಮಾತಾಡಿದ್ನಲ್ಲ, ಆತ್ಮಾವಲೋಕನ ಮಾಡ್ಕೊಂಡೆ ನಾನು, ಇಂಥ ಮಾತಾಡಿದ್ನಲ್ಲ ಅಂತ. ಆಮೇಲೆ ನಾವು ಎಲ್ಲ ಹೋಗಿ ಮಾನ್ಯ ಶಾಸಕರು ಅಷ್ಟೊತ್ತಿಗೆ ಆನೆ ಮೃತಪಟ್ಟ ಜಾಗಕ್ಕೆ ಹೋಗಿದ್ದಾರೆ. ಮಹಿಳೆ ಎಲ್ಲಿ ಶವ ಬಿದ್ದಿತ್ತು, ಅಲ್ಲಿಂದ ಕಡುಬಿಯರಿಗೆ ಏನು ಸರ್ಕಲ್ಗೆ ಶವ ಬಂದಿದೆಯಲ್ಲ ಅಲ್ಲಿಗೆ ಬಂದಿದೆ. ಬಹುಶಃ ಎಲ್ಲೂ ಒಂದ್ ಕಡೆ ನೋಡಿದ್ರೆ ನಂತರದಲ್ಲಿ ಆನೆಯನ್ನು ಹಿಡಿತಾರೆ, ಒಂದು ಮಹಿಳೆಯ ಇದಾಗತ್ತೆ, ಏನು ಆನೆ ದಾಳಿಯಿಂದ ಮೃತವನ್ನ ಪಡ್ತಾರೆ. ನಂತರದಲ್ಲಿ ನಡೆದಂತಹ ಘಟನೆಗಳು ಅದ್ರ ಬಗ್ಗೆ ನಂದು ಒಂದು ಇದಿರೋದು ಅಂದ್ರೆ ಏನು ಮಹಿಳೆಯನ್ನು ಮೃತವನ್ನ ಪಡ್ತಾರೆ, ಆ ಶವವನ್ನ ಯಾವುದೋ ಒಂದು ಟಾರ್ಪಲ್ ಸುತ್ಕೊಂಡು ಯಾವುದೋ ಒಂದು ವೆಹಿಕಲ್ ಹಾಕೊಂಡು ಹೋಗ್ತಿರುವಂತದ್ದು, ಅದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ಜನರ ಆಕ್ರೋಶಕ್ಕೆ ಈ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಅಧಿಕಾರಿಗಳ ವರ್ತನೆ ಕಾರಣವಾಯ್ತು ಅಂತ ಅನ್ಸಲ್ವಾ? ಅಲ್ಲ, ನನಗೆ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಶಾಸಕರು ಶವವನ್ನು ನೋಡಿದ ಕೂಡಲೇ ಶಾಸಕರು ಅಧಿಕಾರಿಗಳಿಗೆ ನೇರ ತಾಕೀತು ಮಾಡ್ತಾರೆ, ಆ ಆನೆಯನ್ನು ಈಗಲೇ ಹಿಡಿಬೇಕು, ಅದು ಆ ದಾರಿಯಲ್ಲಿ ಹೋದ್ರೆ ಮತ್ತೆ 4 ಜನ ಸಾಯಿಸ್ತದೆ ಅಂತ. ಯಾಕೆ ಗೊತ್ತಾ, ಇಂಜೆಕ್ಟ್ ಮಾಡಿದ ಕೂಡಲೇ ಅದು 1-1.5 ಕಿಲೋಮೀಟರ್ ದೂರವಾಗಿ ಬಿದ್ದಿದೆ. ಅದು ಬಾರಿ ಕೊಬ್ಬಿದ ಆನೆ. ಅದು ಸಾಮಾನ್ಯದ ಆನೆ ಆದ್ರೆ ತಕ್ಷಣ ಅಲ್ಲೊಂದು ಪರ್ಲಂಗಿರ್ಲ 1.5 ಎಲ್ಲಿ ಪುರಾ ನಾಗೇಶ್ವರ ತೋಟದಲ್ಲಿ ಡಾಟ್ ಮಾಡಿದ್ದಾರೆ, ಅಲ್ಲಿಂದ 1.5 ಕಿಲೋಮೀಟರ್ ಹೋಗಿ ಬೆಳನೂರು ರಸ್ತೆ ಪಕ್ಕದಲ್ಲಿ ಬಿದ್ದಿದೆ ಅದು. ಅಲ್ಲಿಗೆ ಶಾಸಕರು, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ವರ್ಗರು ಎಲ್ಲರೂ ಬರ್ತಾರೆ ಅಲ್ಲಿಗೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಶವವನ್ನು ಕಡುಬಿಯರ ತರುವಂತ ಸಂದರ್ಭದಲ್ಲಿ ಟಾರ್ಪಲ್ ಸುತ್ತಿದ್ರು ಮತ್ತೊಂದು ಅಂತ ನೀವು ಹೇಳ್ತೀರಿ. ಅದು ನಾನು ಕಣ್ಣಾರೆ ಕಂಡಿಲ್ಲ, ಆ ತರ ಆಗಿರ್ಲೂಬಹುದು. ಆಗ ಹಿನ್ನೆಲೆಯಲ್ಲಿ ಅಲ್ಲೇನು ಗಾಡಿಯನ್ನ ಹಾಕ್ತಾರೆ, ನಂತರದಲ್ಲಿ ಅಲ್ಲಿನ ಜನರಾಗಿರ್ಬೋದು, ಸಾರ್ವಜನಿಕರ ಆಕ್ರೋಶಕ್ಕೆ ಅದು ಇನ್ನಷ್ಟು ಕಾರಣವಾಗುತ್ತೆ ಅನ್ನುವುದು ಚರ್ಚೆಯಲ್ಲಿರುವಂತದ್ದು ವಿಚಾರ. ಹೌದು, ನಾವು ಕೂಡ ಆ ಶವವನ್ನು ಅಲ್ಲಿಟ್ಟು ಪ್ರತಿಭಟನೆ ಮಾಡಿದ್ದಕ್ಕೆ ಒಬ್ಬ ಹೋಬಳಿ ಅಧ್ಯಕ್ಷನಾಗಿ, ಒಬ್ಬ ರೈತನಾಗಿ, ಕಾರ್ಮಿಕರ ಪರವಾಗಿ, ಬೆಳೆಗಾರನಾಗಿ ಪ್ರತಿಭಟನೆ ಮಾಡ್ಲೇಬೇಕು ಅಂತ ನಾನು ಕೂಡ ಇದ್ದನು. ಇದು ನನ್ನ ವೈಯಕ್ತಿಕ. ಯಾಕಂದ್ರೆ ಸರ್ಕಾರಕ್ಕೆ ಯಾವತ್ತು ಬಿಸಿ ಮುಟ್ಟಬೇಕು ಅಂದ್ರೆ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ, ಅದು ಶಾಸಕರು ರಾಜೇಗೌಡರು ಇರ್ಲಿ, MP ಇರ್ಲಿ, ಅರಣ್ಯ ಸಚಿವರು ಇರ್ಲಿ, ಅವ್ರಿಗೆ ವಿಚಾರ ಮುಟ್ಟಬೇಕು ಅಂದ್ರೆ ನಾವು ಪ್ರತಿಭಟನೆ ಬಿಟ್ಟರೆ ಏನು ಮಾಡಂಗಿಲ್ಲ. ಆ ಬಾಡಿನ ಕಳಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿದ್ರೆ ಅದರಿಂದ ಈ ಮಟ್ಟಕ್ಕೆ ಅದಕ್ಕೆ ಪರಿಹಾರ ಆಗ್ಲಿ, ಚರ್ಚೆ ಆಗ್ಲಿ, ಆಮೇಲೆ ಇಲ್ಲಿ ಈಗಾಗಲೇ ಏನು ಸೌಲಭ್ಯಗಳು ಕೊಡ್ತೀವಿ ಅಂತೇಳಿ ಇದು ಯಾವ್ದು ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಪ್ರತಿಭಟನೆಗೆ ನಮ್ಮ ಸಹಕಾರನೂ ಇತ್ತು. ನಾನಲ್ಲಿ ಆನೆ ಹಿಡಿಯುವಂತ ಜಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿರಂತರವಾಗಿ ಇಲ್ಲಿ ಸಂಪರ್ಕದಲ್ಲಿದ್ದೆ. ಪ್ರತಿಭಟನೆ ಯಾವ ರೀತಿ ಇದೆ, ತುಂಬಾ ಚೆನ್ನಾಗಿದೆ ಪ್ರತಿಭಟನೆ. ನಮ್ಮ ಆತ್ಮನೇ ಹೇಳ್ತಾ ಇತ್ತು, ಅಲ್ಲಿದ್ದ ರೈತರು ಹೇಳ್ತಾ ಇದ್ರು ಪ್ರತಿಭಟನೆ ಆಗ್ಲಿ, ಈ ಆನೆ ಹಿಡಿದು ಹೋಗೋವರೆಗೂ ಪ್ರತಿಭಟನೆ ಆಗ್ಲಿ ಅಂತಾನೆ ನಮ್ದೆಲ್ಲದು. ಮಾನ್ಯ ಶಾಸಕರ ಮನಸ್ಸಲ್ಲೂ ಅದು ಇತ್ತು ಅನಿಸ್ತದೆ. ಪ್ರತಿಭಟನೆ ಆಗ್ಬೇಕು, ಈ ವಿಚಾರ ಅಧಿಕಾರಿಗಳಿಗೆ ಮುಟ್ಟಬೇಕು, ಜಿಲ್ಲಾಧಿಕಾರಿಗೆ ಮುಟ್ಟಬೇಕು, ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರಗಳ ಅರಣ್ಯ ಸಚಿವರು, ಮುಖ್ಯಮಂತ್ರಿಯವರು ಗಮನಕ್ಕೆ ಹೋಗ್ಬೇಕು, MP ಅವರಿಗೆ ಮುಟ್ಟಬೇಕು, MLCಗಳು ಮುಟ್ಟಬೇಕು, ಎಲ್ಲರಿಗೂ ಮುಟ್ಟಿದಾಗ ಕೊನೆಯಾರು ಪರಿಹಾರ ಸಿಗ್ತದೆ. ಯಾಕಂದ್ರೆ ಶಾಸಕರಿಗೆ ನಿರಂತರವಾಗಿ 7-8 ಆನೆಗಳನ್ನ ಹಿಡಿಸಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಾಣಬೇಕು ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ಬೀಳ್ಬೇಕು ಅಂದ್ರೆ ಸಾರ್ವಜನಿಕರು ಪ್ರತಿಭಟನೆ ಮಾಡ್ಲೇಬೇಕಲ್ಲ ಸರ್. ಮಾಡ್ಲಿ ಅನ್ನೋ ಅವ್ರ ಮನಸ್ಸಲ್ಲೂ ಇತ್ತು ಅನ್ಸ್ತದೆ. ಆಮೇಲೆ ನಾವು ಅಲ್ಲಿ ಆನೆ ಹಿಡಿದು ಆ ಕಾರ್ಯಾಚರಣೆಯನ್ನು ಕಣ್ಣಾರೆ ಕಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅದನ್ನ ಅಧಿಕಾರಿ ಮಿತ್ರರು ಆ ಕೈಗೊಂಡ ಕಾರ್ಯಾಚರಣೆ, ಆನೆ ಹೋಗಿ ಒಂದು ಮರದ ಕೊಂಬ ಬೀಳ್ತದೆ, ಅಲ್ಲಿ ಕಟಿಂಗ್ ಮಿಷಿನ್ ಇರೋದಿಲ್ಲ. ಕಟಿಂಗ್ ಮಿಷಿನ್ ನನ್ನ ಮನೆಯಿಂದ ತಂದು ಕಟಿಂಗ್ ಮಿಷಿನ್ ತಂದು ಆ ಮರದ ಕೊಂಬೆ ಕುಯ್ತಾರೆ, ಆನೆ ಕೊಂಬನ್ನು ಕುಯ್ತಾರೆ. ಕೊಂಬನ್ನು ಕುಯ್ದು ಆನೆಗೆ ಹಾಕ್ಲಿಕ್ಕೆ ಆ ಬಂಡೆ ಸದ್ಯದಲ್ಲಿ ನೀರು ಇರೋದಿಲ್ಲ. ಇವರು ಇಲಾಖೆಯವರು ನೀರು ತರ್ತಾರೆ, ಅದು ಸಾಲದಿಲ್ಲ. ಅಲ್ಲೆಲ್ಲ ಸಾರ್ವಜನಿಕರು ಸೇರಿ ನೀರ್ನೆಲ್ಲ ಹಾಕಿ ಒಂದು ರಸ್ತೆ ಮಾಡ್ತಾರೆ. ಅದೆಲ್ಲಾ ಮುಗಿದು ಆನೆಯನ್ನು ಮುಖ್ಯ ರಸ್ತೆಗೆ ತರಬೇಕಾದ್ರೆ 3 ಗಂಟೆ ಆಗ್ತದೆ ಮಧ್ಯಾಹ್ನ. ಅಷ್ಟವರೆಗೂ ಇಲ್ಲಿ ಪ್ರತಿಭಟನೆ ಆಗ್ತಾನೆ ಇತ್ತು. ನಾವು ಮತ್ತೆ ಶಾಸಕರು ಒಂದೇ ಕಾರಣಲ್ಲಿ ನಾನು ಬಂದು ಊಟವನ್ನು ಮುಗಿಸಿ ಶಾಸಕರ ಹತ್ರ ನಾನು ಹೇಳಿದೆ, ಊಟ ಮಾಡೋದು ಬೇಡ, ಹೋಗೋಣ ಸರ್ ಅಂದ. ಅಲ್ಲ ಮಾರೆ, ಹೊಟ್ಟೆ ಹಸ್ತಿದೆ, ನೀರಿಲ್ಲ ಕುಡಿಲಿಕ್ಕೆ, ಒಂಚೂರು ಊಟ ಮಾಡಿ ಹೋಗೋಣ ಅಂದ್ರು. ನಾನು ಶಾಸಕರು ಊಟ ಮಾಡಿ ತಿಳಿಸಾರು ಅನ್ನ ಮಾತ್ರ ಊಟ ಮಾಡಿರೋದು, ಇದೇ ಜಾಗದಲ್ಲಿ ಊಟ ಮಾಡಿರೋದು, ಬೇರೆ ಎಲ್ಲೂ ಇಲ್ಲ. ಅಷ್ಟೊತ್ತಿಗೆ SP ಸಾಹೇಬ್ರು ಇಲ್ಲಿದ್ರು, ಬಂದಿದ್ರು ಅವರು, ಜಿಲ್ಲಾಧಿಕಾರಿಗಳು ಬಂದಿರಲಿಲ್ಲ. SP ಸಾಹೇಬ್ರೆಲ್ಲ ಒಟ್ಟಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಕೆಲವೊಂದು ಜನಗಳು, ನಾನು ಆಕ್ರೋಶಕ್ಕೆ ಒಳಗಾಗಿದ್ದು ಹೌದು. ಕಾರಣ ಏನು ಅಂದ್ರೆ
ಆ ಆನೆ ಹಿಡಿದ ಆನೆ ಈ ರಸ್ತೆಯಲ್ಲಿ ಪಾಸ್ ಆದ್ಮೇಲೆ ನಮ್ಮ ಮನಸ್ಸಲ್ಲಿ ಒಂದಿತ್ತು, ಆನೆಯನ್ನು ನೋಡಿದ ಮೇಲೆ ಹಿಡಿದಿದ್ದಾರೆ ಅಂದ್ಮೇಲೆ ಸಾರ್ವಜನಿಕರು ಅದಕ್ಕೊಂದು ಒಳ್ಳೆ ಸಂದೇಶ ಕೊಡ್ತಾರೆ, ಏನು ಆನೆನೇ ಹಿಡಿದಿದ್ದಾರೆ ಅಂದ್ರೆ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳಿ ನಾವು ಮನಸ್ಸಲ್ಲಿ ತಿಳ್ಕೊಂಡು ಬಂದಿದ್ದು. ಆ ಜಾಗದಲ್ಲಿ ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಎಲ್ಲರಿಗೂ ನಾನೇ ಥ್ಯಾಂಕ್ಸ್ ಹೇಳಿದ್ದೀನಿ. ಆ ಜಾಗದಲ್ಲಿ ಮೃತ ಮಹಿಳೆಗೂ ಕೂಡ ಆನೆ ಹಿಡಿದ ಜಾಗದಲ್ಲಿ ಶ್ರದ್ಧಾಂಜಲಿನ ಅಲ್ಲೇ ಅರ್ಪಿಸಿ ನಾವು ಇಲ್ಲಿಗೆ ಬಂದವರು. ಇಲ್ಲಿ ಅದು ಅಲ್ಲಿವರೆಗಿದ್ದಂತ ಪ್ರತಿಭಟನೆ ನಾವು ಶಾಸಕರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಕೋಪಕ್ಕೆ ತಿರುಗಿದ ರೀತಿ ಕಾಣ್ತದೆ. ಎಸ್, ಯಾಕಂದ್ರೆ ಸತತವಾಗಿ ಕ್ಷೇತ್ರದಲ್ಲಿ 9 ಜನ ಮೃತವನ್ನ ಪಡ್ತಾರೆ ಆನೆ ದಾಳಿಯಿಂದಾಗಿ. ಆ ಕಾಡ್ಕೋಣ ದಾಳಿಯಿಂದ 2 ಮೃತವನ್ನ ಪಡ್ತಾರೆ. ಕಾಡ್ಕೋಣ ದಾಳಿಯಿಂದ ಒಬ್ರು ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಕಾಡಾನೆ ದಾಳಿಯಿಂದ ಇನ್ನೊಬ್ರು ಶಿವಮೊಗ್ಗದಲ್ಲಿ ಆಸ್ಪತ್ರೆ ಇದ್ದ ಸಂದರ್ಭದಲ್ಲಿ 12-13 ಇನ್ಸಿಡೆಂಟ್ ಗಳು ಈ ರೀತಿ ಆದ ಸಂದರ್ಭದಲ್ಲಿ ಜನರು ಕೂಡ, ಯಾಕಂದ್ರೆ ಈಗ 5-6 ಆನೆಗಳಲ್ಲಿ ಏನಾಗುತ್ತೆ, ಆನೆ ದಾಳಿಯಿಂದ ಸಾವಾಗ್ತಾ ಇದೆ, ಕಾಡಾನೆಯನ್ನ ಹಿಡಿಸ್ತಾ ಇದ್ದಾರೆ. ಈಗಿರುವಾಗ ಒಂದು ಶಾಶ್ವತ ಪರಿಹಾರ ಬೇಕಂತಾನೆ ಆ ಒಂದು ಪ್ರತಿಭಟನೆ ಇದ್ದಂತ ಮುಖ್ಯ ಉದ್ದೇಶ. ಯಾಕಂದ್ರೆ ಇವತ್ತು ಈ ಒಂದು ಕ್ಷಣಕ್ಕೆ ಆನೆ ಹಿಡಿಸಿದ ತಕ್ಷಣ ಅದು ಶಾಶ್ವತ ಪರಿಹಾರ ಆಗಲ್ಲ. ಕಾಡಾನೆ 1 ಇಡ್ಸ್ಬೋದು, ನೆಕ್ಸ್ಟ್ 10 ಬರುತ್ತೆ, ನೆಕ್ಸ್ಟ್ 20 ಬರ್ತವೆ. ಅದು ಎಷ್ಟು ಆನೆಗಳಿದಾವೆ ಅಂತ ಅರಿವು ಕೂಡ ಲೆಕ್ಕ ಸಿಗ್ತಾ ಇಲ್ಲ. ಹೀಗಿರುವಾಗ ಅಲ್ಲಿನವರ ಬೇಡಿಕೆ ಇದ್ದಂತದ್ದು ಇನ್ನೇನು ಕಾಡಾನೆ ದಾಳಿಗೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತ. ಆದ್ರೆ ನಂತರದಲ್ಲಿ ನಡೆದಂತ ಘಟನೆ, ನೀನು ಪ್ರತಿಭಟನೆ ಮಾಡ್ತಿದ್ದೆ, ಲಾಠಿ ಚಾರ್ಜ್ ಮಾಡಿರುವಂತದ್ದು ಸರಿ ಅಲ್ಲಲ್ಲ, ಆ ವಿಚಾರಕ್ಕೆ ಬರ್ತೀನಿ. ಪ್ರತಿಭಟನೆ ಸ್ಥಳಕ್ಕೆ ಮಾನ್ಯ ಶಾಸಕರು ನಾವು ಮೃತದೇಹನು ಆ ದಾರಿಲಿ ಸಾಗಿಸಿದ ನಂತರ, ಅದೇ ದಾರಿಲಿ ಹೋಗಿದೆ ಮೃತದೇಹ, ಸಾಗಿಸಿದ ನಂತರ ನಾವೆಲ್ಲ ಹೋದಾಗ ಅಲ್ಲಿ ರೈತ ಮುಖಂಡರುಗಳು ಒಂದಷ್ಟು ಜನ ಏನು ಪ್ರತಿಭಟನೆ ಘೋಷವಾಕ್ಯಗಳನ್ನು ಏನ್ ಕೂಗ್ತಾ ಇದ್ರು, ಮೈಕ್ ಅವ್ರ ಕೈಲಿತ್ತು. ನಮ್ಮ ಕೈಲಿ ಯಾರ ಕೈಲೂ ಮೈಕ್ ಇರ್ಲಿಲ್ಲ. ಏಕದಮ್ಮು ಶಾಸಕರಿಗೆ, ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಕೂಗ್ತಾ ಇದ್ರು. ಅದು ಸಹಜ, ಅದ್ರ ಬಗ್ಗೆನೂ ನಮ್ದೇನು ವಿರೋಧ ಇಲ್ಲ. ಆಕ್ರೋಶರಿಗೂ ಕೂಡ ಧಿಕ್ಕಾರ ಆಮೇಲೆ ಹೋಗಿದ್ದು ನಾವು ಹೇಳಿದ್ಮೇಲೆ ನಾವು ಹೋಗಿ ಅಲ್ಲಿ ಹೇಳ್ತೀನಿ ಕೇಳಿ ಸರ್. ಅಲ್ಲಿ ಏನಾಯ್ತು ಅಂದ್ರೆ ನಾವು ಹೋಗಿ ಕೂಡಲೇ ನಾನೇ ಒಳಗಡೆ ಹೋದೆ. ತಕ್ಷಣ ಬಾಡಿ ಹೀಗಿತ್ತು, ಶಾಸಕರು ಪಕ್ಕದಲ್ಲಿದ್ರು, ಈ ಕಡೆ ಜೀವರಾಜ್ ಇದ್ರು, ಆ ಕಡೆ ಸುಧಾಕರ್ ಶೆಟ್ಟಿ ಇದ್ರು, ಗದ್ದೆಮನೆ ವಿಶ್ವನಾಥ್ ಇದ್ರು, ರೈತ ಪ್ರತಿನಿಧಿಗಳು ಮೈಕ್ ಹಿಡ್ಕೊಂಡಿದ್ರು. ಆವಾಗ ನಾನು ಹೋದ ಕೂಡಲೇ ಅವ್ರು ಹೇಳಿದ್ರು, ಆನೆ ತಗೊಂಡು ಹೋದ ಆನೆ ಅಲ್ಲೇ ಅಲ್ಲ, ಇದು ಸಾಕಿದ ಆನೆನೇ ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಆವಾಗ ಬೆಳಿಗ್ಗೆಯಿಂದ ನಾನು ಆ ಜಾಗದಲ್ಲಿದ್ದು ಕಾರ್ಯಾಚರಣೆಯನ್ನು ಕಣ್ಣಾರೆ ಕಂಡ್ರನು. ನನಗೆ ಆಕ್ರೋಶ ಭರಿತನಾಗಿ ನಾನು ಆ ಬಾಡಿ ಹತ್ರ ನಿಂತ್ಕೊಂಡು ಹೇಳಿದೆ, ಈ ಬಾಡಿ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ಕಾಡಾನೆ ಹಿಡಿದಿರೋದು ಹೌದು, ಸುಳ್ಳು ಮಾತಾಡಬೇಡಿ, ಬೂಟಾಟಿಕೆ ಮಾತೆಲ್ಲ ಆಡಬೇಡಿ, ಅದಕ್ಕೆ ಏನ್ ಬೇಕು ಅದನ್ನು ಕೇಳಿ, ಅದು ಬಿಟ್ಟು ಈ ತರ ಅಷ್ಟೊತ್ತಿಗೆಲ್ಲ ಹೇಳಿದೆ, ನೀವು ಗೂಂಡಾ ಅಧ್ಯಕ್ಷರು ಅಂದ್ರು. ನಾನು ಅವಾಗ ಹೇಳಿದೆ, ನಾನು ಗೂಂಡಾ ಅಧ್ಯಕ್ಷರಲ್ಲ, ನೀವು ಇಲ್ಲಿ ಕೂಗ್ತಾ ಇರ್ಲಿ, ನೀವು ನೋಡಿದ್ರೆ ಗೂಂಡಾಗಳ ತರ ಕಾಣ್ತಾ ಇದ್ದೀರಿ, ನಮಗೆ ನಾವು ಗೂಂಡಾ ಅಧ್ಯಕ್ಷರು ಅಲ್ಲ, ಏನೂ ಅಲ್ಲ, ಸತ್ಯ ಹೇಳ್ತಿರೋದು ಒಂದೇ. ಅಷ್ಟೊತ್ತಿಗೆ ಮತ್ತೆ ತಾಬದಿಗೆ ಬಂತು, ಅಲ್ಲಿ ಕಂಟ್ರೋಲ್ ಆಯ್ತು. ಕಂಟ್ರೋಲ್ ಜಿಲ್ಲಾಧಿಕಾರಿಗಳು ಬರಬೇಕು ಅಂತಾಯ್ತು. ಜಿಲ್ಲಾಧಿಕಾರಿಗಳು ಸ್ವಲ್ಪ ಲೇಟ್ ಆಯ್ತು, ಜಿಲ್ಲಾಧಿಕಾರಿಗಳು ಬಂದ್ರು. ಬೆಳಿಗ್ಗೆ ಯಾವುದೋ ಒಂದು ಬೆಳಿಗ್ಗೆ ಪ್ರತಿಭಟನೆ ಸ್ಟಾರ್ಟ್ ಆಗುವಂತ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನಡೆದು, ಯಾರೋ ಟೈರಿಗೆ ಬೆಂಕಿ ಹಾಕ್ತಾನೆ ಅಂತೇಳಿ ಒಬ್ಬನ್ನ ಆರಕ್ಷಕರ ಸಿಬ್ಬಂದಿಯವರು ಬಂಧಿಸಿದ್ರು. ಅವನ್ನ ಬಿಡುಗಡೆ ಮಾಡ್ಬೇಕು ಅಂತಾಯ್ತು. SP ಸಾಹೇಬರು ಹೇಳಿ ಅವನು ಬಿಡುಗಡೆ ಮಾಡಾಯ್ತು. ಈ ಅರಣ್ಯ ಸಚಿವರು ಸ್ಥಳಕ್ಕೆ ಬರ್ಬೇಕು ಅಂತಾಯ್ತು. ಅರಣ್ಯ ಸಚಿವರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ, ಅವ್ರು ಗಮನಕ್ಕೆ ತರ್ತೀವಿ ಅಂದ್ರು. ಪರಿಹಾರದ ಮೊತ್ತವನ್ನು 50 ಲಕ್ಷಕ್ಕೆ ಕೊಡ್ಬೇಕು ಅಂದ್ರು. ಜಿಲ್ಲಾಧಿಕಾರಿಗಳು 20 ಲಕ್ಷ ರೂಪಾಯಿನ ಈ ಕ್ಷಣದಲ್ಲಿ ಕೊಡ್ತೀವಿ, ಇನ್ನು 50 ಲಕ್ಷ ರೂಪಾಯಿಯನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ, ನಾವು ಸರ್ಕಾರ ಮಾಡೋದು ಅದನ್ನ ಅಂದ್ರು. ಅಲ್ಲಿಗೂ ಮಾನ್ಯ ಶಾಸಕರು ಮತ್ತೆ ಹೇಳಿದ್ರು, ಪರಿಹಾರನ ಜಾಸ್ತಿ ಕೊಡ್ಬೇಕು ಅಂತ ಆದ್ರೆ ನಾನು ಕೈಯಿಂದ ಸ್ವಲ್ಪ ಕೊಡ್ತೀನಿ, ನೀರಾರ ಕೊಡೋದಿದ್ರು ಕೊಡಿ, ಎಲ್ಲ ಒಟ್ಟು ಮಾಡಿ ಕೊಡೋಣ ಅಂದ್ರು. ಅದ್ಯಾವುದೂ ಇಲ್ಲ, ಕೆಲವರು ಹೇಳಿದ್ರು, ಯಾರು ಅಂತ ಗೊತ್ತಿಲ್ಲ, ಕೆಲವು ಇಲ್ಲ ಇಲ್ಲ ನೀವು ಸರ್ಕಾರದಿಂದಲೇ ಕೊಡಿಸ್ಬೇಕು ಅಂದ್ರು. ಸರ್ಕಾರದ ಗಮನಕ್ಕೆ ತರ್ತೀವಿ ಅಂದ್ರು. ಅಷ್ಟೊತ್ತಿಗೆ ಪರ ವಿರೋಧ, ಅಷ್ಟೊತ್ತಿಗೆ MP ಅವರಿಗೂ ಧಿಕ್ಕಾರಕ್ಕೆ ಹೋಗ್ಬೇಕು ಅಂತಾಯ್ತು, MP ಅವರಿಗೂ ಹೋಗಿರು, MLC ಅವ್ರಿಗೆ ಹೋಗ್ಬೇಕು ಅಂತಾಯ್ತು, MLC ಅವ್ರಿಗೆ ಹೋಗಿರು, ಕೇಂದ್ರ ಸರ್ಕಾರಕ್ಕೆ ಹೋಗೋದು, ಅದು ರೈತ ಸಂಘಟನೆಗಳು ಕೂಗ್ತಾನೆ ಇದ್ರು. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಬಾಯಾರಿಕೆ ಆಗ್ತಾ ಇದೆ ಮಾರೆ ಅಂತ ಹೇಳಿದ್ದು ಹೌದು. ನಾನು ಇದು ಸತ್ಯನೇ ಹೇಳ್ತಿರೋದು. ಅವರು ನಾನು ಇಬ್ರು ಇನ್ನೊಂದು 2 ಜನ ಬಂದು ಎಳ್ನೀರು ಕುಡಿತಾ ಇದ್ದು ಪಕ್ಕದಲ್ಲಿ, ಅಲ್ಲೇ ಇಷ್ಟು ದೂರದಲ್ಲಿ. ಎಳ್ನೀರು ಕುಡಿಬೇಕಾದ್ರೆ ಆ ಮೃತ ಕುಟುಂಬದ ಸಹೋದರ ಒಬ್ಬ ಬರ್ತಾನೆ. ಬಂದು, ಸರ್ 4:30-5 ಗಂಟೆ ಆಯ್ತು, ನಮ್ಮ MLA ಅವರು ಮಾತಾಡ್ತಾ ಇದ್ದಾರೆ, ಕೂಡ್ಲಿಗಿ MLA ಅವರು ಮಾತಾಡ್ತಾ ಇದ್ದಾರೆ, ತಗೊಳ್ಳಿ ಸರ್ ಅಂತ ಶಾಸಕರಿಗೆ ಕೊಡ್ತಾರೆ. ಶಾಸಕರು ಇಲ್ಲ, ಈಗೆಲ್ಲ ಒಂದು ಅಂದಾಜಿಗೆ ಬಂದಿದೆ, ಬಂದಿದೆ, ಎಲ್ಲ ಸರಿ ಆಗ್ತದೆ, ಮೃತದೇಹವನ್ನು ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ. ಅವ್ರಿದ್ದ ಮೃತದೇಹನ ನಮಗೆ ಕೊಟ್ಬಿಡಿ, ಬೆಳಿಗ್ಗೆಯಿಂದ ಮೃತದೇಹನ ಇಟ್ಕೊಂಡಿದಿರಲ್ಲ, ನಾವು ತಗೊಂಡು ಹೋಗ್ತೀವಿ. ಇನ್ನು ಸರ್ಕಾರಿ ಮಟ್ಟದಲ್ಲಿ ಅವ್ರು ಅಲ್ಲಿಂದ ಹೇಳಿದ್ರು, ನಾವು ನೀವೆಲ್ಲ ಸೇರಿ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರ ಹತ್ರ ಮಾತಾಡಿ ಪರಿಹಾರ ಬೇಕಾದ್ರೆ ಜಾಸ್ತಿ ಮಾಡೋಣ ಅಂತ ಕೂಡ್ಲಿಗಿ MLA ಹೇಳಿದ್ರು. ಶಾಸಕರು ಹೇಳಿದ ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಕರೆದು ಅವರಿಗೆ ಹಣವನ್ನು ಅದು ಮಾಡಿ ಮೃತ ಮಹಿಳೆಯ ಶವವನ್ನು ಕೊಂಡೊಯ್ಯಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಶಾಸಕರು ಪೊಲೀಸ್ನವರಿಗೆ. ಹೇಳಿದ ಇದು ಸತ್ಯ ಸರ್, ನಾನು ಹೇಳ್ತಾ ಇರೋದು. ಲಾಠಿ ಚಾರ್ಜ್ಗೆ
ಶಾಸಕರು ಎಲ್ಲೂ ಕೂಡ ಹೇಳಿಲ್ಲ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಶಾಸಕರಾಗ್ಲಿ, ನಾನೊಬ್ಬ ಹೋಬಳಿ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಾಗ್ಲಿ ಯಾರೂ ಕೂಡ ಅದ್ರ ಪರ ಇಲ್ಲ. ನಾವು ರೈತರ ಪರನೇ. 50 ಲಕ್ಷ ಅಲ್ಲ, 1 ಕೋಟಿ ಸರ್ಕಾರ ಪರಿಹಾರ ಕೊಟ್ಟರು ನಮಗೆ ಒಪ್ಪಿಗೆನೆ. ಯಾಕೆ ಗೊತ್ತಾ, ಕಾರ್ಮಿಕ ಮೇಲೆಗೆ ಜೀವ ಬರೋದಿಲ್ಲ ಎಷ್ಟು ದುಡ್ಡು ಕೊಟ್ರು. ಎಷ್ಟು ಕಾರ್ಮಿಕ ಮೇಲೆ ಯಾವೊಬ್ಬ ರೈತನ ಮಹಿಳೆ ರೈತ ಸತ್ರು ಕೂಡ ಅದಕ್ಕೆ ಪರಿಹಾರ ಹಣದ ರೂಪದಲ್ಲಿ ಅಳೆಯಕ್ಕಾಗಲ್ಲ. ಆದ್ರೆ ಒಂದು ಗೌರವ ಅನ್ನೋದೊಂದಿರ್ತದೆ, ಸರ್ಕಾರ ಕೊಡ್ತದೆ, ಬೇಡ ಅಂದ್ರೂ ಅದನ್ನು ಕೊಡ್ತದೆ. ಆದ್ರೆ ಆ ಶವವನ್ನು ಆಂಬ್ಯುಲೆನ್ಸ್ಗೆ ಹಾಕುವಂತ ಸಂದರ್ಭದಲ್ಲಿ, ಈ ಘಟನೆ ಬಹಳ ಇಂಪಾರ್ಟೆಂಟ್ ಸರ್, ಹಾಕುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಪೆರೇಡ್ ಆಗಿ ನಿಲ್ತಾರೆ. ಯಾಕೆ ಗೊತ್ತಾ, ಶವನ್ನ ತರಬೇಕಲ್ಲ ಸರ್, ಜನಗಳನ್ನ ಆಚೆ ಈಚೆ ಮಾಡಿ ಶವವನ್ನು ತರಬೇಕಂದ್ರೆ ಪೊಲೀಸ್ನವರು ಸಾಲಾಗಿ ನಿಲ್ಲಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಮೇರೆಗೆ ಅವ್ರು ಸಾಲಾಗಿ ನಿಂತುಕೊಂಡೆ ಮೈಕಲ್ಲಿ ಏಕದಮ್ಮೆ ಇವರು ಕೂಗಕ್ಕೆ ಶುರು ಮಾಡ್ತಾರೆ ಪ್ರತಿಭಟನಾಕಾರರು. ಏನಂತ, ಈಗ ಲಾಠಿ ಚಾರ್ಜಿಗೆ ಹೇಳಿದ್ದಾರೆ, ಈಗ ಲಾಠಿ ಚಾರ್ಜ್ ಮಾಡ್ತಾರೆ. ಶಾಸಕರು ನಿಂತು ಲಾಠಿ ಚಾರ್ಜ್ ಮಾಡಿಸ್ತಾ ಇದ್ದಾರೆ, ಈಗ ಮಾಡ್ತಾರೆ, ಇನ್ನು 5 ನಿಮಿಷದಲ್ಲಿ ಆಗ್ತದೆ, ಇನ್ನು 2 ನಿಮಿಷದಲ್ಲಿ ಆಗ್ತದೆ ಅಂತ ಮೈಕಲ್ಲಿ ಕೂಗ್ತಾರೆ. ಮೈಕ್ ಅವ್ರ ಕೈಲಿ ಇರ್ತದೆ, ಏನೋ ಪ್ರತಿಭಟನಾಕಾರರ ಕೈಲಿ, ರೈತ ಮುಖಂಡರ ಕೈಲಿ ಇರ್ತದೆ. ಈಗ ಆಗ್ತದೆ ಅಂತ ಹೇಳ್ತಿದ್ರು. ಪೊಲೀಸ್ನವರು ಆ ಬಾಡಿನ ಕುಟುಂಬದ ಜೊತೆ ಆಂಬ್ಯುಲೆನ್ಸ್ಗೆ ಹಾಕ್ತಾರೆ. ಆಂಬ್ಯುಲೆನ್ಸ್ಗೆ ಹಾಕಿದ ಕೂಡಲೇ ಆಂಬ್ಯುಲೆನ್ಸ್ ಕೀ ಹೊತ್ಕೊಂಡು ಒಬ್ರು ಹೋಗ್ತಾರೆ. ಇದು ಸತ್ಯ. ಒಂದು ಅರ್ಧ ಕಿಲೋಮೀಟರ್ ಆಂಬ್ಯುಲೆನ್ಸ್ ದೂಕ್ತಾರೆ ಪೊಲೀಸ್ನವರು. ದೂಕಿ ಸಾರ್ವಜನಿಕರು ಯಾರು ದೂಕಿರೋ ಗೊತ್ತಿಲ್ಲ. ದೂಕಿದ ಕೂಡಲೇ ನಾವು ಇದೆಲ್ಲ ಮುಗೀತು, ಇನ್ನು ಹೋಗೋರು ಹೋಗ್ತಾರೆ, ಬಾಡಿನ ಹೋಗಿ ಆಯ್ತು. ನಾವು ಈ ಕಡೆ ಬರುವಂತ ಸಂದರ್ಭದಲ್ಲಿ ಹೊರಟ ಕೂಡಲೇ ಪೊಲೀಸ್ ವ್ಯಾನ್ ನಾನು ಕಣ್ಣಾರೆ ಕಂಡಿದ್ದು, ಒಂದು ಪೊಲೀಸ್ ವ್ಯಾನ್ ರೋಡ್ ಕ್ಲಿಯರ್ ಮಾಡ್ತಾರೆ. ಪೊಲೀಸ್ ವ್ಯಾನ್ ಹೀಗೆ ಅಲ್ಲಾಡಿಸಿದ್ರು ಮಾಡ್ತಾರೆ ಪಬ್ಲಿಕ್ಸ್. ಅದ್ರ ಮಧ್ಯದಲ್ಲಿ ಶವನ ಇಲ್ಲೇ ಇರಲಿ, ನಾವು ಅರಣ್ಯ ಇಲಾಖೆಯ ಬಾಳೆಹೊನ್ನೂರು ಅರಣ್ಯ ವಲಯಾರಣ್ಯಾಧಿಕಾರಿಗಳ ಕಚೇರಿಗೆ ಕೊಂಡೋಗಿ ಅಲ್ಲೇ ದಫನ್ ಮಾಡ್ತೀವಿ ಅಂತಾರೆ ಅವರು. ಆ ಕುಟುಂಬದವ್ರು ಹೇಳ್ತಾರೆ, ನಮಗೆ ಈ ಶವವನ್ನು ಕೊಡಿ, ನಾವು ದಫನ್ ಮಾಡ್ತೀವಿ, ನಮ್ಮನೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇವ್ರು ಅರಣ್ಯ ಕಚೇರಿ ಮುಂದ್ಗಡೆ ಶವ ದಫನ್ ಮಾಡ್ತೀವಿ ಅಂತಾರೆ. ಇದು ಮಾತನಾಡಿದ್ದು, ಇದೆಲ್ಲ ಮಾತುಗಳನ್ನ ಆ ಇನ್ಸಿಡೆಂಟ್ ನಡೆದಾಗ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯ ತನಕವು ಸಂಜೆ 7:30 ಕೂಡ ನಾನು ಕೂಡ ಅದೇ ಸ್ಪಾಟ್ ಅಲ್ಲಿದ್ದೆ. ನಾನು ಕೂಡ ಪ್ರತಿಯೊಂದು ಘಟನೆಯನ್ನು ಕೂಡ ನೋಡಿದ್ದೇನೆ. ಗಾಡಿ ಅಲ್ಲಾಡ್ಸೋದಂತ ಆದ್ರೆ ಎಲ್ಲಿ ಒಂದ್ ಕಡೆ ನೋಡಿದ್ರೆ ಸಂಪೂರ್ಣವಾಗಿ ಸಂಜೆ 4:05 ಗಂಟೆ ತನಕ ಹೋರಾಟ ಎಲ್ಲವೂ ಕೂಡ ಸರಿಯಾಗಿತ್ತು. ಎಲ್ಲವೂ ಒಂದು ನಿಮಿಷ ಸರ್, ಎಲ್ಲವೂ ಕೂಡ ಸರಿಯಾಗಿ ನಡೀತಿದ್ದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಇನ್ಸಿಡೆಂಟ್ ಗಳಾದ ಸಂದರ್ಭದಲ್ಲಿ ಕೂಡ ರೈತರು ರಸ್ತೆಗೆ ಇಳಿದು ಹೋರಾಟ ಮಾಡಬಾರ್ದು, ಹೋರಾಟವನ್ನ ಹತ್ತಿಕ್ಕಬೇಕು, ಹೋರಾಟಗಾರರು ಯಾವುದೇ ಕಾರಣಕ್ಕೂ ರಸ್ತೆಗೆ ಇಳಿಬಾರ್ದು, ಈ ಹೋರಾಟವೇ ಕೊನೆ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿಯೇ ಹೋರಾಟವನ್ನ ಹತ್ತಿಕ್ಕುವ ವ್ಯವಸ್ಥಿತ ಪ್ರಯತ್ನ ಆಯ್ತಾ ಅಂತ ನಿಮಗೆ ಅರಿವು ಮೂಡ್ತದೆ. ನನಗಲ್ಲ, ಇಡೀ ಸಾರ್ವಜನಿಕ ವಲಯದಲ್ಲಿ ಒಬ್ಬ ಸಾರ್ವಜನಿಕನಾಗಿ ನಾನಾಗಿರ್ಬೋದು ಅಥವಾ ಇನ್ನಿತರ ಯಾರು ಆಗಿರ್ಬೋದು, ಒಂದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಿರುವಂತದ್ದು ಅದು ಸಹಜ ಸರ್. ಯಾಕೆಂದ್ರೆ ಪೊಲೀಸಿನ ವ್ಯಾನ್ನ ಆಚೆ ಈಚೆ ಅಲ್ಲಾಡಿಸಿದ್ದ ಘಟನೆಯನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ನಂತರ ಲಾಠಿ ಚಾರ್ಜ್ ಆಗಿದ್ದು ಲಘು ಲಾಠಿ ಚಾರ್ಜ್, ಭಾರಿ ಏನು ದೊಡ್ಡ ಮಟ್ಟದಲ್ಲಿ ಲಾಠಿ ಚಾರ್ಜ್. ನಾನು ತುಂಬಾ ವಿದ್ಯಾರ್ಥಿ ದಶೆಯಿಂದ ಲಾಠಿ ಚಾರ್ಜ್ಗಳನ್ನ ನಾವು ನೋಡ್ಕೊಂಡು ಬಂದ ಲಾಠಿ ಚಾರ್ಜ್ ದೃಶ್ಯವನ್ನು ಕೂಡ ನಾನು ನೋಡಿದ್ದೇನೆ. ಆ ವಿಡಿಯೋಗಳನ್ನ ಬೇಕಾದ್ರೆ ನನಗೆ ಕೊಡಬಲ್ಲೆ. ಬಿಲ್ಡಿಂಗ್ ಮೇಲೆ ನಿಂತಿದ್ದವರಿಗೂ ಕೂಡ ಪೊಲೀಸರು ಹೊಡಿತಾರೆ, ಅಕ್ಕಪಕ್ಕದಲ್ಲಿ ನಿಂತವರಿಗೂ ಕೂಡ ಯಾರೋ ಒಬ್ಬ ಮಹಿಳಾ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಗೆ ಕಲ್ಲಿನ ಹೇಳ್ತಾರೆ. ಅದಕ್ಕೆ ತಕ್ಕ ಹಾಗೆ ಯಾವ್ದಾದ್ರು ಪ್ರೂಫ್ ಅನ್ನ ಕೂಡ ಇದುವರೆಗೂ ಕೊಟ್ಟಿಲ್ಲ. ಕಲ್ಲು ಹೊಡೆದವ್ರನ್ನ ಯಾರಂತ ಯಾರು ಕೂಡ ಇದುವರೆಗೂ ಹಿಡಿದಿಲ್ಲ, ಅಥವಾ ಯಾವ್ದೇ ರೀತಿ ಏನಾಯ್ತು ಅನ್ನೋದಿಲ್ಲ. ಗಾಯ ಆಗಿದ್ನ ತೋರಿಸ್ತಾ ಇದ್ದಾರೆ, ಅವರು ಇದಾಗಿದ್ದು ಹೌದು, ಆದ್ರೆ ಯಾರು ಮಾಡಿದ್ರು ಏನು ಅನ್ನೋದು ಇದು ಕೂಡ ಪೊಲೀಸ್ ಇಲಾಖೆಗೆ ಇದುವರೆಗೂ ಪತ್ತೆ ಹಚ್ಚಕ್ಕಾಗಿಲ್ಲ. ಅದನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಇವತ್ತಿನ ಟೆಕ್ನಾಲಜಿಲಿ ಏನು ದೊಡ್ಡದಲ್ಲ. ಯಾರು ಎಲ್ಲಿಂದ ಕಲ್ಲು ಬಂತು ಏನಾಯ್ತು ಒಂದು ವಿಡಿಯೋ ಇರ್ತದೆ, ಎಲ್ಲ ಪತ್ತೆ ಹಚ್ಚಬಹುದು. ಬಟ್ ಶಾಸಕರಾಗ್ಲಿ, ಪಕ್ಷದವರ ಕಾರ್ಯಕರ್ತರಾಗಲಿ, ಅಲ್ಲ ಪಕ್ಷದ ಮುಖಂಡರುಗಳಾಗ್ಲಿ, ಯಾರೂ ಕೂಡ ರೈತರ ಮೇಲೆ, ಪ್ರತಿಭಟನೆಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದನ್ನ 100ಕ್ಕೆ 100 ನಾನೊಬ್ಬ ಹೋಬಳಿ ಅಧ್ಯಕ್ಷನಾಗಿ ಆ ಮಾತನ್ನು ಖಂಡಿಸ್ತೇನೆ. ನಾನು ಅವತ್ತು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟೆ, 2 ದಿನ ಬಿಟ್ಟು ಬಾಳೆಹೊನ್ನೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಅದೇ ಮಾತನ್ನು ಇವತ್ತು ಹೇಳ್ತೀನಿ. ಅಲ್ಲಿ ನಡೆದಂತ ಘಟನೆ ಕೊನೆಯ ಹಂತದಲ್ಲಿ ಅಲ್ಲಿವರೆಗೂ ತುಂಬಾ ಚೆನ್ನಾಗಿತ್ತು. ಆದ್ರೆ ಆ ಕುಟುಂಬದವರು ಶವವನ್ನು ಕೇಳಿದ ಮೇಲೂ ಕೂಡ ಪ್ರತಿಭಟನಾಕಾರರು ಆ ಕುಟುಂಬಕ್ಕೆ ಶವವನ್ನು ಹಸ್ತಾಂತರ ಮಾಡಿ, ಮಾನ್ಯ ಈಶ್ವರ ಖಂಡ್ರೆ ಅವರು 2 ದಿನ ಬಿಟ್ಟು ರಂಭಾಪುರಿ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಈ ಚಳುವಳಿಗಾರರು ಹೋರಾಟಗಾರರು ಇದ್ರಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ, ಅಲ್ಲಿ ಬಂದು ಅವ್ರ ಹತ್ರ ಈ ಪರಿಹಾರ ಏನು ಅಂತ ಕೇಳಬೇಕು. ಶಾಸಕರು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ. ಶಾಸಕರು ಆನೆಯನ್ನ ಗುಂಡಿಕ್ಕಿ ಸಾಯಿಸಿ ಅಂತೇಳಿ ಆದೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕರ್ನಾಟಕದಲ್ಲಿ ಸಾಧ್ಯನೇ, ಪ್ರಧಾನಮಂತ್ರಿಗಳಿಗೂ ಅದು ಮಾಡಕ್ಕಾಗಲ್ಲ, ಯಾರಿಂದನೂ ಸಾಧ್ಯವಿಲ್ಲ. ಆನೆಯನ್ನು ಹಿಡಿಬಹುದು, ಸ್ಥಳಾಂತರ ಮಾಡಬಹುದು, ಬೇಲಿ ಮಾಡಬಹುದು, ಅದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ ಶಾಸಕರು.
ಬೇರೆ ಬೇರೆ ಶಾಸಕರು ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲೂ ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ. ದೇವೇಗೌಡರು ಆನೆ ಹಾವಳಿ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ರಾಜ್ಯಸಭೆಯಲ್ಲಿ. ಈ ತರದ ಎಲ್ಲಾ ವಾತಾವರಣಗಳು ಪೂರಕವಾಗಿ ಕೇಂದ್ರ ಸಚಿವರು ಇದ್ದಾರೆ, ಪ್ರಾಣೇಶ್ ಅವರು MLC ಇದ್ದಾರೆ, ನಮ್ಮ ಚುನಾಯಿತ ಪ್ರತಿನಿಧಿನೇ ಅವರು, CT ರವಿಯವರು ಇದ್ದಾರೆ, ಅವರು ಮಾಜಿ ಮಂತ್ರಿಗಳು, ಜೀವರಾಜು 10-15 ವರ್ಷ ಆಡಳಿತ ನಡೆಸಿದಂತವ್ರು, ಮಂತ್ರಿ ಆದಂತವ್ರು, ಅವರಿಗೆ ಅವ್ರದೇ ಸಲಹೆಗಳನ್ನು ಕೊಟ್ಟು ಹೋಗಿ ಒಂದು ಸರ್ವಪಕ್ಷ ನಿಯೋಗವನ್ನು ತೆಗೆದುಕೊಂಡೋಗಿ ಸರ್ಕಾರದ ಮುಂದೆ ಕೂತು ಅದಕ್ಕೇನು ಅಂತ ಮಾಡಿ ಒಂದು ಸಾಲ್ವೇಷನ್ ಕಂಡು ಹಿಡಿಬೇಕು ಬಿಟ್ಟು ಅವ್ರು ಲಾಠಿ ಚಾರ್ಜ್ ಮಾಡಿರೋರು. ನಾನು ಕಡಾಖಂಡಿತವಾಗಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಶಾಸಕರು ಲಾಠಿ ಚಾರ್ಜ್ ಮಾಡಿಲ್ಲ, ಲಘು ಲಾಠಿ ಪ್ರಹಾರ ಆಗಿದೆ. ಅದನ್ನ ಆ ಸಭೆಯನ್ನು ಬೆಳಿಗ್ಗೆಯಿಂದ ರೋಡ್ ಬ್ಲಾಕ್ ಮಾಡಿ, ಬೆಳಿಗ್ಗೆಯಿಂದ ರಸ್ತೆ ತಡೆ ಮಾಡಿ, ಈ ಒಂದು ಮಹಿಳೆಯ ಶವಕ್ಕೆ ಎಷ್ಟು ನಾವು ಗೌರವ ಶ್ರದ್ಧಾಂಜಲಿ ಎಷ್ಟು ಹಣ ಏನು ಕೊಟ್ಟರು ಸಾಧ್ಯವಿಲ್ಲ. ಅದರೊಟ್ಟಿಗೆ 4 ಜನ ಏನಾದ್ರು ಅನಾಹುತ ಆಗಿದ್ರೆ ಬೆಳಿಗ್ಗೆ ರಸ್ತೆ ತಡೆನಾರು ಸ್ವಲ್ಪ ಅವರು ಸಡಿಲಿಸಿ ರಸ್ತೆ ತಡೆಗೆ ಅವಕಾಶ ಮಾಡಿದ್ರೆ ಮಧ್ಯಾಹ್ನ ಏನಾದ್ರು ಸಾರ್ವಜನಿಕವಾಗಿ ಆಕ್ರೋಶ ಭರಿತರಾದ್ರು ಅಂತ ನೀವು ಹೇಳ್ತೀರಿ. ಸಾರ್ವಜನಿಕವಾಗಿ ಇನ್ನೊಂದು ವಲಯದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ರಸ್ತೆ ತಡೆ ಮಾಡಿದ್ನು ಸಾರ್ವಜನಿಕರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಈ ತರ ಎಲ್ಲ ಪ್ರತಿಭಟನೆ ಮಾಡಬಾರ್ದು, ಈ ತರ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅನ್ನೋದು ಚರ್ಚೆ ಆಗ್ತಾ ಇತ್ತಲ್ಲಿ. ನಾವು ಅದ್ರ ಪರ ಇಲ್ಲ, ನಾವು ರೈತರ ಪರನೇ. ಆದ್ರೂ ಕೂಡ ಅದನ್ನು ಯೋಚನೆ ಮಾಡ್ಬೇಕಲ್ಲ. ಮತ್ತು ರಸ್ತೆ ತಡೆಯನ್ನು ಮಾಡಿದಾಗ ಸಮಸ್ಯೆ ಆಗ್ತದೆ. ಪೊಲೀಸ್ನವರು ಲಘು ಲಾಠಿ ಪ್ರಹಾರ ಮಾಡಿರಬಹುದು, ಲಾಠಿ ಪ್ರಹಾರ ಮಾಡಿ ನೀವು ನೋಡಿದಿರಿ, ಮಾಧ್ಯಮದಲ್ಲೂ ಬಂದಿದೆ. ಲಾಠಿ ಪ್ರಹಾರ ಮಾಡಿ ಹತ್ತಿಕ್ಕುವಂತ ಪ್ರಯತ್ನ ಅಲ್ಲ, ಮುಂದೆ ಈ ತರ ಘಟನೆಗಳಾಗಬಾರ್ದು. ಮಾನ್ಯ ಶಾಸಕರು ಮೊನ್ನೆ ಪಕ್ಷದ ಎಲ್ಲ ಮುಖಂಡರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಕರೆದ್ರು. ಎಲ್ಲ ಮುಖಂಡರುಗಳು ಸೇರಿ ನಾವು ಈಗ ಉಳಿದಿರೋದು ಒಂದೇ ದಾರಿ ಮಾರಾಯ, ಆನೆಗುಡ್ಡೆ ವಿನಾಯಕನಿಗೆ ಹೋಗಿ ಒಂದು ಪೂಜೆ ಮಾಡಿ ಬಂದ್ಬಿಡೋಣ, ಎಲ್ಲರೂ ಬನ್ನಿ. ನನ್ನ ಕ್ಷೇತ್ರದಲ್ಲಿ ಒಂದು ಆನೆ ಮಾನವನ ಮೇಲೆ ದಾಳಿ ಮಾಡಿದ್ರೆ ಸಾಕು, ಮಾನವನ ಮೇಲೆ ದಾಳಿ ಮಾಡಿದಾಗ ಅದನ್ನ ಸುತ್ತಿ ಬಳಸಿ ನನ್ನ ಮೇಲೆ ಆಪಾದನೆ ಮಾಡ್ತಾರೆ ಜನ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ಹೇಳಿ ಅವರು ಎಲ್ಲೋ ಒಂದ್ ಕಡೆ ಡೆಸ್ಪರೇಟ್ ಆಗಿದ್ದಾರೆ. ಅವ್ರನ್ನ ನೋಡಿದ್ರೆ ನಮಗೆ ಬೇಜಾರಾಗ್ತದೆ. ಯಾಕೆ ಗೊತ್ತಾ, ಎಷ್ಟು ಪ್ರಯತ್ನ ಪಟ್ಟರು ಇದು ಈ ತರ ಆಗ್ತಾ ಇದೆಯಲ್ಲ ಅಂತ. ಅದಕ್ಕೊಂದು ಶಾಶ್ವತ ಪರಿಹಾರ ಆಗ್ಲೇಬೇಕು. ಏನು ಟೆಂಟಕಲ್ ಬೇಲಿ ಇದೆಯಲ್ಲ ಅದು ಶಾಶ್ವತ ಪರಿಹಾರ. ಆಶ್ಚರ್ಯ ಇದಾಗ್ತಿರೋದು ಈಗ ಏನಂದ್ರೆ, ಈಗ ಹಲವಾರು ಘಟನೆಗಳಾಗ್ತಾ ಇದಾವೆ, ಎಲ್ಲವೂ ಕೂಡ ಆಗ್ತಾ. ಆದ್ರೆ ಇದಕ್ಕೆ ಈಗ ಬಜೆಟ್ ಅಲ್ಲೂ ಕೂಡ ಎಲ್ಲೋ ಒಂದು ನಿರೀಕ್ಷೆ ಇತ್ತು. ಮಲೆನಾಡಿಗರಾಗಿರ್ಬೋದು, ಇಡೀ ಏನು ಮಡಿಕೇರಿ ಭಾಗದಲ್ಲೂ ಕೂಡ 1 ವಾರ ಅಂತದ್ರಲ್ಲಿ 3 ಜನ ಆನೆ ದಾಳಿಗೆ ವಿದ್ಯಾರ್ಥಿ ನಿನ್ನೆ ಒಬ್ಬ ಮೃತವನ್ನ, ಒಂದೇ ವಾರದಲ್ಲಿ ಮಡಿಕೇರಿ ಭಾಗದಲ್ಲಿ 3 ಜನ ಮೃತವನ್ನ ಒಬ್ಬ ಕಾಫಿ ತೋಟದ ಮಾಲೀಕನೇ ನಿನ್ನೆ. ಹೌದೌದು, ಮಹಿಳೆ. ಈ ರೀತಿಯಾಗಿ ಆನೆ ದಾಳಿಯಿಂದಾಗಿ ಅದು ಮಡಿಕೇರಿ ಭಾಗ ಆಗಿರ್ಬೋದು, ಶೃಂಗೇರಿ ಕ್ಷೇತ್ರ ಆಗಿರ್ಬೋದು, ಸಕಲೇಶ್ಪುರ ಭಾಗ ಆಗಿರ್ಬೋದು, ಬೇಲೂರು ಭಾಗದಲ್ಲಿ ನಿರಂತರವಾಗಿ ಒಂದು 6-7 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಭಾರಿ ಪ್ರಮಾಣದ ಹಾನಿಗಳಾಗ್ತಾ ಇದೆ, ಜೀವ ಹಾನಿಗಳಾಗ್ತಾ ಇದೆ. ಎಲ್ಲೂ ಒಂದು ಕಡೆ ನಿರೀಕ್ಷೆ ಇತ್ತು ಬಜೆಟ್ ಅಲ್ಲಿ ಏನಾದ್ರೂ ವಿಶೇಷವಾದ ಪ್ಯಾಕೇಜ್ ಆಗಿರ್ಬೋದು ಅಥವಾ ಶಾಶ್ವತವಾಗಿ ಆನೆ ದಾಳಿಯಿಂದ ಮುಕ್ತಿಯಾಗಲು ಏನಾದ್ರೂ ಒಂದು ವಿಶೇಷ ಪ್ಯಾಕೇಜ್ ಅಥವಾ ವಿಶೇಷ ಯೋಜನೆಗಳು ಬರುತ್ತಂತ. ಆದ್ರೆ ಎಲ್ಲೂ ಒಂದ್ ಕಡೆ ಸರ್ಕಾರ ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲೂ ಒಂದ್ ಕಡೆ ಹಿಂದೆ ತಾಗ್ತಾ ಇದೆ ಅಂತ ಅನ್ಸಲ್ವಾ? ಅದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಮಲೆನಾಡು ಭಾಗದಲ್ಲಿ ಎಷ್ಟು ಜನ ಶಾಸಕರು ಅಂದ್ರೆ ಮೈಸೂರು ಪ್ರಾಂತ್ಯ ಇರ್ಬೋದು, ಹೆಗ್ಗಡದೇವನಕೋಟೆಯಿಂದ ಹಿಡಿದು ಇಲ್ಲಿ ಸೋಮವಾರಪೇಟೆಯಿಂದ ವಿರಾಜಪೇಟೆಯಿಂದ ಹಿಡಿದು ಕೂರ್ಗಿನ MLAಗಳಿರ್ಬೋದು, ಶಿವಮೊಗ್ಗ ಇನ್ಕ್ಲೂಡಿಂಗ್ ಅರಗ ಜ್ಞಾನೇಂದ್ರ ಕ್ಷೇತ್ರದಿಂದ ಹಿಡಿದು ಶಿವಮೊಗ್ಗ ಕ್ಷೇತ್ರದ MLAಗಳಿರ್ಬೋದು, ಚಿಕ್ಕಮಗಳೂರಿನ ಅಷ್ಟು ಜನ MLAಗಳು ಇವತ್ತು ಇಲ್ಲಿ ಆಗೋದಲ್ಲ. ನಿನ್ನೆ ಮೂಡಿಗೆರೆ ವಿಧಾನಸಭಾ 10, 15, 20 ಹಿಂಡು ಬರ್ತದೆ. ಮೊನ್ನೆ ಒಂದು ಚಿರತೆ ದಾಳಿ ಮಾಡಿದೆ ಇಲ್ಲಿ ಗೌತಹಳ್ಳಿ ಹತ್ರ ಮೂಡಿಗೆರೆ. ಇದಕ್ಕೆ ಎಲ್ಲಾ ಶಾಸಕರು ಮತ್ತೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಇದನ್ನ ರಾಜಕಾರಣಗೊಳಿಸಬಾರ್ದು. ಯಾವುದೇ ಕಾರಣಕ್ಕೂ ನಾನು ಹೋಬಳಿ ಅಧ್ಯಕ್ಷನಾಗಿ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಮತ್ತೆ ನಿಕಟಪೂರ್ವ ಎಲ್ಲ ಪ್ರತಿನಿಧಿಗಳಿಗೂ ಕೈ ಮುಗಿದು ಕೇಳ್ತೀನಿ, ಇದರಲ್ಲಿ ರಾಜಕಾರಣ ಬೆಳೆಸ್ತೆ. ಇಲ್ಲಿಂದ ಹಿಡಿದು ಪ್ರತಿಭಟನೆ ನಾವು ಮಾಡೋದು ಸಹಜ. ನಾನು ಪ್ರತಿಭಟನಾಕಾರನೇ. ಯಾಕೆಂದ್ರೆ ನಮಗೆ ನೋವಾದಾಗ ನಾನು ಪ್ರತಿಭಟನೆ ಮಾಡೋದ್ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಮತ್ತೆ ನಿಕಟಪೂರ್ವ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಚ್.ಎಂ. ವಿಶ್ವನಾಥ್ ಅವರು ಇದ್ರ ಬಗ್ಗೆ ವಿಶೇಷ ಕಾಳಜಿ ಇದ್ದಾರೆ, ಸಕಲೇಶ್ಪುರ ಮಾಜಿ MLA. ಅವರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಇದಕ್ಕೊಂದು ಸಭೆಯನ್ನು ಮಾಡಿ, ಗದ್ದೆಮನೆ ವಿಶ್ವನಾಥ್ ಇರ್ಬೋದು, ಶೃಂಗೇರಿಲಿ ಜೀವರಾಜ್ ಇರ್ಬೋದು, ಸುಧಾಕರ್ ಶೆಟ್ಟಿ ಇರ್ಬೋದು, ಶಾಸಕರು ಇರ್ಬೋದು, ನಮ್ಮ ಪಕ್ಷದ ಮುಖಂಡರುಗಳಿರ್ಬೋದು, ನಾವೆಲ್ಲ ಬಿಡಿ, ನಾವು ಈ ತರ ಘಟನೆ ನಡೆದಾಗ ಪ್ರತಿಭಟನೆ ಮಾಡೋದು ಬೇರೆ ಏನು ನಾವು ಮಾಡಲ್ಲ. ಇವರೆಲ್ಲರೂ ಸೇರಿ ಇಡೀ ಕ್ಷೇತ್ರದ 70-80 ಜನ ನಿಕಟಪೂರ್ವ ಶಾಸಕರು, ಜಿಲ್ಲಾಧ್ಯಕ್ಷರುಗಳನ್ನ ಒಳಗೊಂಡಂತೆ ಇದರಲ್ಲಿ ರಾಜಕೀಯ ಬೆರೆಸ್ತೆ ಒಂದು ಒಳ್ಳೆ ಮನಸ್ಥಿತಿಯಿಂದ, ದೂರದೃಷ್ಟಿಯ ಆಲೋಚನೆಯಿಂದ, ಮುಂದಿನ ಭವಿಷ್ಯದ ಆಲೋಚನೆಯಿಂದ, ಸ್ವಾರ್ಥ ರಾಜಕಾರಣ ಬದಿಗಿಟ್ಟು ಅವರವರ ಸ್ವಂತ ಲಾಭಕ್ಕಾಗುವಂತ ಯೋಚನೆಗಳನ್ನ ಬದಿಗಿಟ್ಟು ಒಂದು ಒಳ್ಳೆ ಸಭೆಯನ್ನು ಮಾಡಿ, ಯಾರಾದ್ರೂ ಒಳ್ಳೆ ಒಬ್ಬ ವಿಚಾರವಂತನ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ
ಇಲ್ಲಿಂದ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿ ಕಾರ್ಯಾಲಯ ಕೇಂದ್ರ ಅರಣ್ಯ ಸಚಿವರ ಕಾರ್ಯಾಲಯ ಮುಟ್ಟುವರೆಗೂ ಕೇಂದ್ರ ಅರಣ್ಯ ಸಚಿವರು ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಅತ್ಯಧಿಕ ಹಣ ಇದೆ ಅಂತ ಬೆಳೆಗಾರ ಸಂಘದವ್ರ ಮನೆ ಹೇಳ್ತಾರೆ. ನೀವು ಇಲ್ಲಿಂದ ಒಂದು ಎಂತದ DRP ಏನೋ ಮಾಡಿ ಕಳಿಸಿದ್ರೆ ನಮ್ಮ ಹತ್ರ ಎಷ್ಟು ಯಥೇಚ್ಛವಾಗಿ ಹಣ ಇದೆ ಅಂತ. ಅದನ್ನ ಮಾಡಿ ಕಳಿಸ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲಿಂದನೂ ಆಗ್ಬೇಕು. ಇದನ್ನೆಲ್ಲ ಮಾಡಿ ಇಚ್ಛಾಶಕ್ತಿಯನ್ನ ಮಾಡಿದ್ರೆ ಹಣ ಬರ್ತದೆ. ಅದಂತದ್ದು ಶಾಶ್ವತ ಪರಿಹಾರ ಕಾಡು ಪ್ರಾಣಿಗಳನ್ನ ಎಲ್ಲೂ ಕೂಡ ಅದನ್ನ ಸಂತತಿನ ನಿರ್ಮೂಲನೆ ಮಾಡ್ಬೇಕು ಅಂತ ಕೆಲವರು ಹೇಳ್ತಾರೆ. ಅದಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಸಂತತಿನ ಕಡಿಮೆ ಮಾಡ್ಬೇಕು ಅಂತಾರೆ, ಅದಾಗುತ್ತೆ ಇಲ್ಲೋ. ಮಾನವ ಕಾಡು ಪ್ರಾಣಿ ಇದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯರ ಜೀವ ಎಷ್ಟು ಅಮೂಲ್ಯವೋ ಕಾಡು ಪ್ರಾಣಿಗಳ ಜೀವವು ಕೂಡ ಅಷ್ಟೇ ಅಮೂಲ್ಯ. ಅವನ್ನ ರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಅದ್ರ ಜೊತೆಗೆ ನಾವು ಒಟ್ಟಿಗೆ ಬದುಕಿದ್ರೆ ಮಾತ್ರ ಮನುಷ್ಯ ಜೀವನ ಸಾರ್ಥಕ ಈ ಭೂಮಿ ಮೇಲೆ. ಅದರಿಂದ ಅಲ್ಲಿವರೆಗೂ ಒಂದು ವ್ಯವಸ್ಥಿತವಾದ ಎಲ್ಲ ಮನಸ್ಸಿನ ಮುಕ್ತ ಮನಸ್ಸಿನಿಂದ ಇದನ್ನ ನಾಟಕದ ರಾಜಕಾರಣ ಇದ್ರಲ್ಲಿ ಉಪಯೋಗಿಸ್ಬಾರ್ದು. ಯಾರುವ ಮಾತಾಡ್ತಾರಲ್ಲ ಅವ್ರು ಯಾರುವ, ನಾನು ಅವರು ಇವರು ಆ ಪಾರ್ಟಿ ಅಂತ ಹೇಳಲ್ಲ. ಅದನ್ನ ಬಿಟ್ಟು ಮಾಡಿದ್ರೆ, ಮುಖ್ಯಮಂತ್ರಿಗಳ ಹತ್ರ ಹೋದ್ರೆ ವಿಶೇಷ ಅನುದಾನ ಅಂತಾರದೇನು ದೊಡ್ಡದಲ್ಲ. ಬಜೆಟ್ ಅಲ್ಲಿ ಇಟ್ರೋ ಬಿಟ್ರೋ ಅದು ಗೊತ್ತಿಲ್ಲ. ಬಜೆಟ್ ಪುಸ್ತಕ ರೆಡಿ ಆಗೋ ಹೊತ್ತಿಗೆ, ಬಜೆಟ್ ನ ಪ್ಲಾನ್ ರೆಡಿ ಆಗೋ ಹೊತ್ತಿಗೆ ಈ ಘಟನೆ ಮುಗಿದು ಹೋಗಿ ಆಗಿತ್ತು. ಅದಕ್ಕೆ ಕಾಲಾವಕಾಶ ಸಿಕ್ಕಿದೆಯೋ ಅದರಷ್ಟು ಅದನ್ನ ಚರ್ಚೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನೊಬ್ಬ ಹೋಬಳಿ ಅಧ್ಯಕ್ಷ, ಆ ಮಟ್ಟ ಚರ್ಚೆ ಮಾಡಿದ್ರೆ. ಬಟ್ ನನ್ನ ಮನಸ್ಸಲ್ಲಿ ಹೇಳ್ತದೆ, ನಾವು ಮನಸ್ಸು ಮಾಡಿದ್ರೆ, ನಮ್ಮ ಇಚ್ಛಾಶಕ್ತಿ ಇದ್ರೆ ಎಂತ ಸಮಸ್ಯೆನೂ ಬಗೆಹರಿಸಬಹುದು. ಮಂಜುನಾಥ್, ಈಗ ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡಿದ್ರೆ, ಈಗ ಪ್ರಮುಖವಾಗಿ ಇದು 2026 ಚುನಾವಣೆಯ ವರ್ಷ ಅನ್ನುವ ಒಂದು ಮಾತು ಕೂಡ ಇರುವಂತದ್ದು. ಅದರಲ್ಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತಾಗಿ ಮಾತಾಡೋದಾದ್ರೆ, ನೀವು ಕೂಡ ಹೋಬಳಿ ಅಧ್ಯಕ್ಷ ಆಗಿದ್ದೀರಾ. ಈಗ ಏನು ಚುನಾವಣೆ ಕೂಡ ಇನ್ನೇನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರತ್ತನ್ನೋ ಮಾತು ಕೂಡ ಇದೆ. ಹೋಬಳಿ ಅಧ್ಯಕ್ಷ ಸಂದರ್ಭದಲ್ಲಿ ಈಗ ಇನ್ನೊಂದು ಮಾತು ಕೇಳಿ ಬರ್ತಿರುವಂತದ್ದು, ಚರ್ಚೆ ಆಗ್ತಿರುವಂತದ್ದು, ಕಾಂಡಿ ಹೋಬಳಿಗೆ ಈ ಬಾರಿ ಸಾಮಾನ್ಯ ಜನರಲ್ ಕ್ಯಾಟಗರಿ ಬರುತ್ತೆ ಅನ್ನುವ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಈ ಬಾರಿ ಕಾಂಡಿ ಹೋಬಳಿಗೆ ಜಿಲ್ಲಾ ಪಂಚಾಯತಿ ಜನರಲ್ ಕ್ಯಾಟಗರಿ ಬಂದ್ರೆ ಮಂಜುನಾಥ್ BC ಅವರು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ, ಹೌದಾ ಅಲ್ವಾ? ಈಗ ಗ್ರಾಮ ಪಂಚಾಯತಿ ಚುನಾವಣೆ ಅವಧಿ ಮುಗಿದಾಗಿದೆ. ಎಲ್ಲ ಕಡೆ ಆಡಳಿತಾಧಿಕಾರಿಗಳನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಯಾಕೆ ಒಂದು 6 ತಿಂಗಳ ಮುಂದೆ ಹೋಯ್ತು ಅಂದ್ರೆ, ಹಿಂದೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಒಂದು 16 ಗ್ರಾಮ ಪಂಚಾಯತಿಗಳು ಚುನಾವಣೆಯನ್ನು ಬಾಯ್ಕಾಟ್ ಮಾಡಿದ್ದು. ಆ ಬಾಯ್ಕಾಟ್ ಮಾಡಿದ್ರಿಂದ ನಮಗೊಂದು 5-6 ತಿಂಗಳು ಜಾಸ್ತಿ ಹೋಗಿದೆ. ಈಗಾಗಲೇ ಕೆಲವು ಗ್ರಾಮ ಪಂಚಾಯತಿಗಳ ಅವಧಿ ಮುಗಿದು ನೋಡಲ್ ಅಧಿಕಾರಿಗಳನ್ನ ಹಾಕಿದ್ದಾರೆ. ಸರ್ಕಾರ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ಇಂಥ ದಿನಾಂಕನೇ ಮಾಡ್ತೀನಿ ಅಂತೇಳಿ ಅಧಿಕೃತವಾಗಿ ಚುನಾವಣೆ ಆಯೋಗ ಘೋಷಣೆ ಮಾಡಿಲ್ಲ. ಆದ್ರೆ ಒಬ್ಬ ರಾಜಕೀಯ ಪಕ್ಷದ ಅಧ್ಯಕ್ಷನಾಗಿ, ಹೋಬಳಿ ಅಧ್ಯಕ್ಷನಾಗಿ, ಆಡಳಿತ ಪಕ್ಷದ ಹೋಬಳಿ ಅಧ್ಯಕ್ಷನಾಗಿ ನಾನು ನನ್ನ ಅಭಿಪ್ರಾಯನ ಹೇಳ್ಬೇಕು ಅಂದ್ರೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈಗಾಗಲೇ ನೀವು ಹೇಳಿದ ಪ್ರಕಾರ ಖಾಂಡ್ಯ ಜನರಲ್ ಬರ್ತದೆ ಅನ್ನೋದೊಂದು ಚರ್ಚೆ ಹರಿದಾಡ್ತಾ ಇದೆ. ಜನರಲ್ಲೇ ಖಾಂಡ್ಯ ಬಂದ್ರೆ ನಾನು ಒಬ್ಬ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿನೂ ಹೌದು. ಬಟ್ ಪಕ್ಷ ಮತ್ತೆ ನಮ್ಮ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಎಲ್ಲೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆದು ನಾನು ಕೆಲಸ ಮಾಡಲಿಲ್ಲ. ಈಗ ಕಾಂಗ್ರೆಸ್ ನಲ್ಲಿ ಇದ್ದೀನಿ. ಕಾಂಗ್ರೆಸ್ ಪಕ್ಷ, ಮಾನ್ಯ ಶಾಸಕರು ಮತ್ತೆ ಪಕ್ಷದ ಅಧ್ಯಕ್ಷರು, ಆಮೇಲೆ ಜಿಲ್ಲಾ ಪಂಚಾಯತಿ ಟಿಕೆಟ್ಗಳೆಲ್ಲ ರಾಜ್ಯ ಮಟ್ಟದಲ್ಲೇ ತೀರ್ಮಾನ ಆಗೋದು ಹೆಚ್ಚು ಕಡಿಮೆ. ಗ್ರಾಮ ಪಂಚಾಯತಿ ಎಲ್ಲ ನಾವೇ ಮಾಡೋದು. ಬಟ್ ಎಲ್ಲೋ ಒಂದ್ ಕಡೆ ಟಿಕೆಟ್ ನ ವಿತರಣೆ ಮಾಡ್ಬೇಕಾದ್ರೆ ನಮ್ಮನ್ನೂ ಕೂಡ ಒಬ್ಬ ಹೋಬಳಿ ಅಧ್ಯಕ್ಷನಾಗಿ ಪರಿಗಣಿಸ್ತಾರೆ. ಆ ಸಂದರ್ಭದಲ್ಲಿ ನನ್ನ ಅಹವಾಲನ್ನು ನಾನು ಹೇಳಲಿಕ್ಕೆ ಅವಕಾಶ ಇರ್ತದೆ. ನಾನು ಒಬ್ಬ ಆಸ್ಪಿರೆಂಟ್ ಹೌದು, ಬಟ್ ಪಕ್ಷದ ವಿರುದ್ಧವಾಗಿ ನಾನು ಎಲ್ಲೋ ಆಸ್ಪಿರೆಂಟ್ ಆಗೋದಾಗ್ಲಿ, ಬೇರೆ ಬೇರೆ ಅದಕ್ಕೆ ಹೂವು ಕೊಡೋದಾಗ್ಲಿ ಆ ತರದ್ದು ನಾನು ಮಾಡೋದಿಲ್ಲ. ಯಾಕೆಂದ್ರೆ ಪಕ್ಷ ಟಿಕೆಟ್ ಕೊಡದೇ ಇದ್ರೆ ಆ ಮಾತು ನನ್ನ ಮಾಯಲ್ಲಿ ಬರೋದೇ ಇಲ್ಲ. ಟಿಕೆಟ್ ಪ್ರಾಮಾಣಿಕವಾಗಿ ಕೊಡಿ ಅಂತ ಕೇಳ್ತೀವಿ, ನಾವ್ ಏನೇನ್ ಮಾಡಿದೀವಿ ಇಷ್ಟು ಕೊಡಿ ಅಂತ. ಕೊಡಲ್ಲ ಅಂದ್ರೆ ಇಂಥವ್ರಿಗೆ ಮಾಡ್ಬೇಕು ಅಂದಾಗ ನಾನು ಅವ್ರನ್ನ ಪರಿಗಣಿಸುವ ಸಂದರ್ಭದಲ್ಲಿ ನಾನು ಒಬ್ಬ ಅವ್ರನ್ನ ಮಾಡಿದ್ರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂತ ನೋಡಿ ನಿರ್ಧಾರ ಮಾಡೋದ್ರಲ್ಲಿ ಇರ್ತೇನೆ ಅಂತೇಳಿ ನನ್ನ ಅಭಿಪ್ರಾಯ. ಪಕ್ಷ ಯಾರೇ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ನಾನು ಆಕಾಂಕ್ಷಿ ಹೌದು, ಭಾರಿ ಪ್ರಬಲ ಆಕಾಂಕ್ಷಿ ಅಲ್ಲ, ಆಕಾಂಕ್ಷಿ. ಯಾಕೆಂದ್ರೆ ಇವತ್ತಿನ ಚುನಾವಣೆ ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್, ಜನ ಬೆಂಬಲದ ಜೊತೆಗೆ ಬೇರೆ ಬೇರೆ ವ್ಯವಸ್ಥೆನೂ ಆಗ್ಬೇಕು. ನಮ್ಮಲ್ಲಿ ಒಂದಿದೆ, ಬೇರೆ ಬೇರೆ ವ್ಯವಸ್ಥೆ ಎಲ್ಲ ನಮ್ಮ ಜನ ಬೆಂಬಲದ ಜೊತೆಗೆ ಬೇರೆ ವ್ಯವಸ್ಥೆ ಕಮ್ಮಿ ಇದ್ರೂ ಸಾಕು ಅನಿಸ್ತದೆ. ಬೇರೆ ವ್ಯವಸ್ಥೆ ಕಮ್ಮಿ ಇದ್ದವರಿಗೆ ಆ ವ್ಯವಸ್ಥೆ ಜಾಸ್ತಿ ಬೇಕು, ಜನ ಬೆಂಬಲ ಕಮ್ಮಿ ಇದ್ರೂ ಸಾಕು ಅನಿಸ್ತದೆ. ನಮಗೆ ಮನಸ್ಥಿತಿ ಹೋಗ್ತಾ ಇದೆ. ಪ್ರಾಮಾಣಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ನನ್ನ ಒಂದು ಅವಧಿ ಮೀರಿ, ಇನ್ನೊಂದು ಮಾತು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮ ನನ್ನ ಒಂದು ಅವಧಿಯನ್ನು ಮೀರಿ 2ನೇ ಅವಧಿಗೆ ನಾನು ಹೋಬಳಿ ಅಧ್ಯಕ್ಷ ಆಗಿರೋದಿಲ್ಲ. ಯಾಕೆಂದ್ರೆ
ಬೇರೆಯವ್ರಿಗೆ ಅವಕಾಶ ಸಿಕ್ಲೇಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಬಿಟ್ರೆ, ನಾವೇ ಯಾವಾಗ್ಲೂ ಆ ಜಾಗದಲ್ಲಿ ಇದ್ರೆ ಬೇರೆಯವರು ಅವಕಾಶ ವಂಚನೆ ಆಗ್ತಾರೆ. ನಮಗಿಂತ ಎಮಿನೆಂಟ್ ಇರ್ತಾರೆ. ನನಗೆ ಈಗಾಗಲೇ 62, 63, 64 ವರ್ಷ. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಬಾರಿ ಮುಂಚೂಣಿಲಿರೋದ್ರಿಂದ ಅವ್ರಿಗೆ ಅವಕಾಶಗಳು ಬೇಕು ಸಂಘಟನೆಯಲ್ಲಿ. ಅದರಿಂದ ಇನ್ನೊಂದು ಸ್ವಲ್ಪ ದಿನ ಇದೆ, ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ, ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ. ಇಷ್ಟವರೆಗೂ ನನ್ನನ್ನ ಸಂದರ್ಶನ ಮಾಡಿದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆ. ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಅದರಲ್ಲಿ ಪ್ರಮುಖವಾಗಿ ನೀವು ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷರಾಗಿ ನೀವು ಮಾಡಿದ ಸೇವೆ ಆಗಿರ್ಬೋದು, ಸೊಸೈಟಿಯ ಡೈರೆಕ್ಟರ್ ಆಗಿ ನೀವು ಮಾಡಿದಂತ ಸೇವೆ ಆಗಿರ್ಬೋದು, ಹೋಬಳಿ ಅಧ್ಯಕ್ಷರಾಗಿ ಕಳೆದ 4 ವರ್ಷಗಳಿಂದ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದೀರಾ, ಕಾಂಡೆ ಹೋಬಳಿಯಲ್ಲಿ ಆಗ್ತಿರುವಂತಹ ಆನೆ ದಾಳಿಯಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಇತ್ತೀಚೆಗೆ ನಡೆದಂತ ಲಾಠಿ ಚಾರ್ಜ್ ಆಗಿರ್ಬೋದು, ನಂತರ ನಡೆದಂತಹ ಘಟನೆಗಳಾಗಿರ್ಬೋದು, ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ಇದು ಕಾಂಡೆ ಹೋಬಳಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ಗೌಡ ಬಿಸಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.